ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರೋಬ್ಬರಿ 2 ತಿಂಗಳ ನಂತರ ಸಚಿವ ಸಂಪುಟ ವಿಸ್ತರಣೆಯಾಯಿತು. ನಿನ್ನೆ 20 ಜನಗಳ ಹೆಸರುಗಳು ಬಂದಿತ್ತು. ಅಂತಿಮವಾಗಿ 19 ಜನ ನಿನ್ನೆ ರಾಜಭವನದಲ್ಲಿ ಅಂದರೆ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಹಾಗಾದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸಾರಾಸಗಟವಾಗಿ ಸಮಾಧಾನವಾಗಿ ಶಾಂತಿಯುತವಾಗಿ ನಡೆದು ಹೋಗ್ಬಿಡುತ್ತಾ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಇವೆಲ್ಲದರ ನಡುವೆ 2028ರ ವಿಧಾನಸಭಾ ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ಕೆಲವೊಬ್ಬರ ಹೊಸಬರನ್ನ ಸಂಪುಟಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಎನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಇವೆಲ್ಲದರ ನಡುವೆ ಕೆಲವೊಂದಿಷ್ಟು ಜನ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಅಸಮಾಧಾನವನ್ನು ಹೊರಹಾಕಿ ರಾಜೀನಾಮೆ ಕೊಡ್ತೀವಿ ಎನ್ನುವಂತಹ ಎಚ್ಚರಿಕೆ ಕೊಡುವ ಹಂತಕ್ಕೂ ಕೂಡ ಈ ಸಚಿವ ಸಂಪುಟ ವಿಸ್ತರಣೆ ಎನ್ನುವಂತಹ ದೊಡ್ಡ ಬೆಳವಣಿಗೆ ನಡೆದು ಹೋಗಿರೋದು. ನೀವು ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನು ತೆಗೆದುಕೊಂಡು ಬಂದಾಗ ಈ ಬೆಣ್ಣೆಯಲ್ಲಿ ಕೂದಲು ತೆಗೆಯೋದು ಅಂತಾರಲ್ಲ, ಆ ರೀತಿಯಾಗಿ ಆ ಎಲ್ಲ ಪ್ರಹಸನಗಳು ಕೂಡ ನಡೆದೋಗಿತ್ತು ಅತ್ಯಂತ ಸೂಕ್ಷ್ಮವಾಗಿ. ಇಡೀ ದೇಶದ ರಾಜಕಾರಣಕ್ಕಾಗಿಯೇ ಒಂದು ಮಾದರಿಯಾದಂತಹ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗಿತ್ತು. ಇವೆಲ್ಲದರ ನಡುವೆ ನಿನ್ನೆ ಆಗಿದ್ದಂತಹ ಒಂದು ವಿಸ್ತರಣೆ ಕಾಂಗ್ರೆಸ್ ಪಾಳಯಕ್ಕೆ ಬಂಡಾಯದ ಬಿಸಿಯನ್ನು ತಾಗಿಸ್ತಾ ಇದೆ. ಇದು 28ರ ಚುನಾವಣೆಗೆ ಹೆಂಗೆ ತೆಗೆದುಕೊಂಡು ಬರ್ತಾರೆ, ಈ ಬಂಡಾಯ ಬಿಜೆಪಿಗೆ ಹೆಂಗೆ ಕಳೆದ ಬಾರಿ ತಟ್ಟಿತ್ತು, ಆ ಬಂಡಾಯ 28ರಲ್ಲಿ ಕಾಂಗ್ರೆಸ್ಗೆ ತಟ್ಟುತ್ತಾ? ಏನು ಆಲೋಚನೆ ಇದೆ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಸಚಿವಗಿರಿ ಗೆಲುವಿನ ಗುರಿ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸದ್ಯಕ್ಕೆ ರೆಡಿಯಾಗಿದೆ ಆಡಳಿತವನ್ನು ನಡೆಸೋದಕ್ಕೆ. ಈ ಆಡಳಿತಕ್ಕಿಂತ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಸ್ಟ್ರಾಟಜಿ ಏನಿರುತ್ತೆ, ಈ ಚುನಾವಣೆ ಸಹಜವಾಗಿ ಚುನಾವಣೆಯ ಗುರಿ ಇರುತ್ತೆ. ಇದೀಗ ಆ ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿದಂತೆ ಕಾಣಿಸ್ತಾ ಇದೆ. ಮತ ಬ್ಯಾಂಕನ್ನು ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಅದು ಜಾತಿವಾರು, ಪ್ರಾದೇಶಿಕವಾರು ಎಲ್ಲವನ್ನ ಅಳೆದು ತೂಗಿದ ನಂತರವೂ ಕೂಡ ಕೆಲವೊಂದಿಷ್ಟು ಜನರಿಗೆ ನಿರಾಸೆ ಆಗಿದ್ದನ್ನು ನಾವೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇವೆಲ್ಲದರ ಹೊರತಾಗಿ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಿದ್ರು, ಪರಿಶಿಷ್ಟ ಜಾತಿ ಅವರಿಗೆ ಅವಕಾಶಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಿದರು. ಆದರೆ ಈಗ ಆಗಿರುವಂತಹ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬ್ರಾಹ್ಮಣರಿಗೆ ಅವಕಾಶ ಸಿಕ್ಕಿಲ್ಲ. ಕರ್ನಾಟಕ ರಾಜಕಾರಣದ 2 ದಶಕಗಳ ಇತಿಹಾಸವನ್ನು ತೆಗೆದರೆ ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಇಲ್ಲದ ಸಚಿವ ಸಂಪುಟ ಅಂತ ಹೇಳ್ಬೋದು. ಅಂಥದ್ದೊಂದು ಬೆಳವಣಿಗೆ ಆಗಿದೆ. ಇವೆಲ್ಲದರ ಜೊತೆಗೆ ಯುವಕರಿಗೆ ಮಣಿ ಹಾಕ್ತೀವಿ ಅಂತೆಲ್ಲವೂ ಕೂಡ ಹೇಳಿದ್ರು. ಆದರೆ 70ರಿಂದ 78 ವರ್ಷದೊಳಗಿನ ಸಚಿವರ ಪ್ರಮಾಣವೇ 5ರಷ್ಟಿದೆ ಅಂತ 5 ಜನ ಇದ್ದಾರೆ. ನೀವು ನೋಡಿ, ಒಕ್ಕಲಿಗರಿಂದ ಮುಖ್ಯಮಂತ್ರಿಗಳು ಸೇರಿದಂತೆ 6 ಜನ ಇದ್ದಾರೆ. ಲಿಂಗಾಯತರು 6, ಕುರುಬರು 2, ವಾಲ್ಮೀಕಿ ಸಮುದಾಯದಿಂದ 3, ಮುಸ್ಲಿಂ ಸಮುದಾಯದಿಂದ 3, ಕ್ರೈಸ್ತ ಕಮ್ಯುನಿಟಿಯಿಂದ KJ ಜಾರ್ಜ್ ಇದ್ದಾರೆ, ಪರಿಶಿಷ್ಟ ಜಾತಿಯಿಂದ 7, ಉಪ್ಪಾರ ಸಮುದಾಯ 1, ಮರಾಠ 1, ಈಡಿಗ 1, ರಜಪೂತ 1 ಮತ್ತು ರೆಡ್ಡಿ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ರೆಡ್ಡಿ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರೋದು ಅಂದರೆ ಚುನಾವಣೆಯನ್ನು ಗೆಲ್ಲಬೇಕು ಎನ್ನುವಂಥ ನಿಟ್ಟಿನಲ್ಲಿ. ಆದರೆ ಈಗ ಆಗ್ತಾ ಇರುವಂತಹ ಚರ್ಚೆಗಳು 2 ಬಾರಿ ಗೆದ್ದಿದ್ದೀವಿ, 3 ಬಾರಿ ಗೆದ್ದಿದ್ದೀವಿ, 5 ಬಾರಿ ಗೆದ್ದಿದ್ದೀವಿ ಅಂತ. ಉದಾಹರಣೆಗೆ ಅಂಪಣ್ಣ ಬಾದರ್ಲಿ ಸಿನ್ನೂರಿಂದ ಗೆದ್ದು ಬಂದಿದ್ದಾರೆ. 5 ಬಾರಿ ಚುನಾವಣೆಯನ್ನು ಗೆದ್ದಿರೋದು, ಸಚಿವ ಸ್ಥಾನ ಸಿಕ್ಕಿಲ್ಲ, ಅಸಮಾಧಾನ ಇದೆ. ಯಶವಂತರಾಯ ಗೌಡ ಪಾಟೀಲ್ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು 3 ಬಾರಿ ಚುನಾವಣೆಯನ್ನು ಗೆದ್ದಿರೋದು, ಆದರೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಶಾಸಕತ್ವಕ್ಕೆ ರಾಜೀನಾಮೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗೆ ಅನೇಕ ಜನ. ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಕಡೆಯಿಂದ ಬರುವಂತಹ ವ್ಯಕ್ತಿ, ಕಮ್ಯುನಿಟಿ ಬೇರೆ ಕೂಡ ಇದೆ, ಮೀಸಲು ಕ್ಷೇತ್ರ, 3 ಬಾರಿ ಚುನಾವಣೆಯನ್ನು ಗೆದ್ದಿದ್ದಾರೆ, ಸಚಿವ ಸ್ಥಾನ ಸಿಗಬಹುದು ಎನ್ನುವಂಥ ಆಕಾಂಕ್ಷೆ ಇತ್ತು, ಸಿಕ್ಕಿಲ್ಲ. ಇನ್ನು ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಕೋನ್ ರೆಡ್ಡಿ JDSನಲ್ಲಿ ಇದ್ದವರು ಕಾಂಗ್ರೆಸ್ಸಿಗೆ ಬಂದು ಗೆದ್ದರು. ಅವರು ಕೂಡ ಅವಕಾಶಕ್ಕಾಗಿ ಕಾಯ್ತಾ ಇದ್ದರು, ಅವಕಾಶ ಸಿಕ್ಕಿಲ್ಲ. ಬೇಳೂರು ಗೋಪಾಲಕೃಷ್ಣ ಬಿಜೆಪಿ JDS ಅನೇಕ ಬೇರೆ ಬೇರೆ ಪಾರ್ಟಿಗಳಿದ್ದವರು ಕೊನೆಗೆ ಕಾಂಗ್ರೆಸ್ಸಿಗೆ ಬಂದು ಮತ್ತೊಮ್ಮೆ ಚುನಾವಣೆಯನ್ನು ಗೆದ್ದಿದ್ದಾರೆ. ಸಹಜವಾಗಿ ನಿರೀಕ್ಷೆ ಇತ್ತು, ಚುನಾವಣೆಯನ್ನು ಈ ಸರಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಅಶೋಕ್ ಪಟ್ಟಣ್ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಅಶೋಕ್ ಪಟ್ಟಣ್ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಬೆಳಗಾವಿ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದಿದೆ. ಬಿಕಾಸ್
ಯಾವ ಸತೀಶ್ ಜಾರಕಿಹೊಳಿ ಮತ್ತೊಂದು ಸ್ಥಾನ ಬೇಕು ಅಂತ ಹೇಳಿದ್ರು, ಅದಕ್ಕಾಗಿ ಕೆಲವೊಂದಿಷ್ಟು ಜನ ಪೈಪೋಟಿ ನಡೆಸ್ತಾ ಇದ್ದದ್ದನ್ನು ನೋಡಿದ್ವಿ. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅತ್ಯಾಪ್ತರೂ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಈ ಬಾರಿ ಮಿಸ್ ಆಗಿದೆ. ಆ ಸ್ಥಾನಕ್ಕೆ ಬಿಜೆಪಿಯಿಂದ ಬಂದಿದ್ದಂತಹ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವೆಲ್ಲದರ ಹೊರತಾಗಿ ಯಾವ ಕುರುಬ ಕಮ್ಯುನಿಟಿ ಹಾವೇರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿದೆಯೋ, ಹಾವೇರಿ ಜಿಲ್ಲೆಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಶಿವಣ್ಣವರು ಕುರುಬ ಕಮ್ಯುನಿಟಿಯಿಂದ ಆಯ್ಕೆಯಾಗಿ ಬಂದಿರುವಂತಹ ನಾಯಕರು 2-3 ಬಾರಿ ಚುನಾವಣೆಗೆ ನಮಗೆ ಗೆದ್ದಿದ್ದಾರೆ. ಅವರು ಕೂಡ ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಸಿದ್ದರಾಮಯ್ಯನವರು ಬಸವರಾಜ್ ಶಿವಣ್ಣವರವರಿಗೆ ಸಚಿವ ಸ್ಥಾನ ಕೊಡದೇ ಇದ್ದಿದ್ದಕ್ಕೆ ಮುನಿಸ್ಕೊಂಡಿದ್ದಾರೆ ಎನ್ನುವಂತಹ ಮಾತುಗಳು ಬರ್ತಾ ಇದೆ. ಸಿದ್ದರಾಮಯ್ಯನವರು ಬಸವರಾಜ್ ಶಿವಣ್ಣವರ ಹೆಸರು ಕಳಿಸಿದ್ರಂತೆ. ಆ ಹೆಸರಿಗೆ ಅದೇ ಸಮುದಾಯದ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಫೈನಲ್ ಮಾಡಲಾಗಿತ್ತಂತೆ. ಕೊನೆ ಕ್ಷಣದಲ್ಲಿ ಆ ಹೆಸರನ್ನು ತೆಗೆದು ಬಿಡಲಾಗಿತ್ತಂತೆ. ಎಲ್ಲವೂ ಕೂಡ ಈಗ ಬರ್ತಾ ಇರುವಂತಹ ಮಾಹಿತಿಗಳು. ಈ ಅಸಮಾಧಾನದ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು ನಿನ್ನೆ ಸಚಿವ ಸಂಪುಟ ಈ ಸಹೋದ್ಯೋಗಿಗಳೆಲ್ಲ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಯ್ತಲ್ಲ, ಆ ಸಮಾರಂಭಕ್ಕೆ ಹೋಗಿಲ್ಲ, ಅಸಮಾಧಾನ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಅನೇಕ ಜನರಿಗೆ ಕೊಡಲಾಗಿದೆ. ಅದು ರೆಹಮಾನ್ ಖಾನ್, ಸುಧಾಕರ್, ಅದಾದ ನಂತರ ದಿನೇಶ್ ಗುಂಡೂರಾವ್, ಶಿವಾನಂದ ಪಾಟೀಲ್, ಆರ್ ಬಿ ತಿಮ್ಮಾಪುರ ನಾಯಕರು. ಆರ್ ಬಿ ತಿಮ್ಮಾಪುರ್ ಬಾಗಲಕೋಟೆ ಉಪಚುನಾವಣೆಯಲ್ಲಿ 24/7 ಕೆಲಸ ಮಾಡಿದಂಥ ವ್ಯಕ್ತಿ. ಮೇಟಿಯವರನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತ. ಬಿಕಾಸ್ ಸಿದ್ದರಾಮಯ್ಯನವರ ಕಮ್ಯುನಿಟಿ, ಕುರುಬ ಕಮ್ಯುನಿಟಿ ಇದ್ದಂಥ ಕಾನ್ಸ್ಟಿಟ್ಯೂಯನ್ಸಿ ಅದು. ಅವರ ಕ್ಷೇತ್ರವನ್ನು ಪಕ್ಕಕ್ಕಿಟ್ಟು ಅಥವಾ ಬೆಂಗಳೂರಿನಲ್ಲಿ ಠಿಕಾಣಿ ಹೊಡೆದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಆರ್ ಬಿ ತಿಮ್ಮಾಪುರ್. ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಅನೇಕ ಜನರಿಗೆ ಕೊಡೋ ಪ್ರಯತ್ನವನ್ನು ಮಾಡಲಾಗಿದೆ. ಯಾವ ದೃಷ್ಟಿಯಿಂದ? ನೀವು ಜಿಲ್ಲಾವಾರು ವಿಚಾರಕ್ಕೆ ಹೋಗೋದಾದರೆ ರಾಯಚೂರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಉತ್ತರ ಕನ್ನಡಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಎಲ್ಲ ಅಸಮಾಧಾನಗಳು ಕೂಡ ಸ್ಫೋಟ ಆಗ್ತಾ ಇದೆ. ಏನಾಗುತ್ತೆ, ಕಾಂಗ್ರೆಸ್ ಇದನ್ನು ಹೆಂಗೆ ತೆಗೆದುಕೊಂಡುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಎಸ್, ರಾಜ್ಯ ಕಾಂಗ್ರೆಸ್ ಪಾಳೆಯದ ಕಥೆನ ನೋಡ್ತಾ ಇದ್ದೀವಿ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ತರನಾದಂತಹ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ನಿಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗ್ತಾ? ನಿಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ವಾ? ಏನಾಗಬೇಕಾಗಿತ್ತು ಸಚಿವ ಸಂಪುಟ ಈ ವಿಸ್ತರಣೆಯ ಸಮಯದಲ್ಲಿ? ನಿಮ್ಮ ನಿರೀಕ್ಷೆಗಳೇನಿತ್ತು? ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಹೇಳ್ಕೊಳ್ಬೋದು. ನಮ್ಮ ಜೊತೆಗೆ ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆಯಿಂದಲೂ ಕೂಡ ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಅನೇಕ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಈ ಬೆಳವಣಿಗೆಯನ್ನು. ನೀವು ಬರೋದಕ್ಕಿಂತ ಮೊದಲು ಒಂದು ಮಾತು ಹೇಳಿದೆ ನಾನು. ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಈ ಬೆಣ್ಣೆಯಲ್ಲಿ ಸಿಕ್ಕಾಕೊಂಡಿರೋ ಒಂದು ಕೂದಲನ್ನು ತೆಗಿತಾರಲ್ಲ, ಅಷ್ಟೇ ಸೂಕ್ಷ್ಮವಾಗಿ ತೆಗೆದಿದ್ರು. ಬಟ್ ಈ ವಿಚಾರದಲ್ಲಿ ಎಡವಿದ್ರು ಅಂತ ಅನ್ಸುತ್ತೆ ನನಗೆ. ಹೌದು, ಇದು ನಿರೀಕ್ಷಿತವಾದ್ದೆ. ಓಕೆ, ಈ ರೀತಿಯಾದಂಥ ವಿರೋಧ, ಪ್ರತಿರೋಧ ಇವೆಲ್ಲವೂ ನಿರೀಕ್ಷಿತ. ಯಾಕೆಂದರೆ ನಾವು ಹಲವಾರು ಸರ್ಕಾರಗಳು ಬದಲಾದಾಗ ಅಥವಾ ಮುಖ್ಯಮಂತ್ರಿ ಬದಲಾದಾಗ ಆವಾಗೆಲ್ಲವೂ ಸಹಿತ ಈ ರೀತಿಯಾದಂಥ ವಿರೋಧ, ಪ್ರತಿರೋಧ, ಅಸಮಾಧಾನ ಇವುಗಳೆಲ್ಲವೂ ಬಂದಿದ್ದಾವೆ. ಬ್ಲಾಕ್ ಮೇಲಿಂಗು ಇವುಗಳೆಲ್ಲವೂ ಆಗಿದ್ದಾವೆ. ಇದೇನು ಹೊಸ್ತೇನಲ್ಲ. ಸೊ ಆದ್ದರಿಂದ ಇದಕ್ಕೆ 2 ತಿಂಗಳು ಬೇಕಾಗಿತ್ತಾ? ಒಂದು ಸಚಿವ ಸಂಪುಟವನ್ನು ವಿಸ್ತಾರ ಮಾಡಬೇಕಂತಂದರೆ 2 ತಿಂಗಳು ಬೇಕಿರಲಿಲ್ಲ. ಆದರೆ 2 ತಿಂಗಳಿಂದನೂ ಇವ್ರು ಏನು ಮಾಡ್ತಾರೆ, ಸರ್ಕಸ್ ಮಾಡ್ತಾನೆ ಇದ್ದಾರೆ. ಯಾರನ್ನ ಹಾಕಬೇಕು, ಯಾರನ್ನ ತೆಗಿಬೇಕು, ಯಾರು ಇದ್ರೆ ಚೆನ್ನಾಗಿರುತ್ತೆ, ಯಾರು ಇಲ್ಲದಿದ್ರೆ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಮೊದಲನೇದಾಗಿ ಕುಮಾರವ್ರು, ನಾನು ಒಂದು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಏನು ನಡೀತಾ ಇದೆಯಲ್ಲ, ಇದೆಲ್ಲವೂ ಸಹಿತ ಸಂವಿಧಾನಕ್ಕೆ ವಿರುದ್ಧವಾದಂಥದ್ದು. ಇವೆಲ್ಲವೂ ಸಹಿತ ಯಾವುದು ಇವು ಏನು ನಡೀತಾ ಇದೆ ಇವಾಗ, ಮೊದಲನೇದಾಗಿ ಈಗ ಸಚಿವರನ್ನು ಆಯ್ಕೆ ಮಾಡಬೇಕಾಗಿದೆ. ಯಾರು ಆಯ್ಕೆ ಮಾಡಬೇಕು? ಸಂವಿಧಾನದ ಪ್ರಕಾರ ಅದು ಯಾರು ಮುಖ್ಯಮಂತ್ರಿಯಾಗಿರ್ತಾರೋ ಅವ್ರು ಹಕ್ಕಲ್ವಾ? ಹೌದಲ್ವೋ? ಯಾಕಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ತನ್ನ ರಾಜ್ಯಕ್ಕೆ ತನ್ನದೇ ಆದಂಥ ಅಧಿಕಾರ ಇರುತ್ತೆ. ಒಬ್ಬ ಮುಖ್ಯಮಂತ್ರಿ ಮಾಡಬೇಕಾಗಿದೆ ಆ ಕೆಲಸವನ್ನು. ತನಗೆ ಯಾರ್ಯಾರು ಬೇಕಾಗಿದ್ದಾರೆ, ತಾನು ಯಾರು ಕೆಲಸ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೋ ಅವುಗಳನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ, ನನ್ನ ಪೋರ್ಟ್ಫೋಲಿಯೋ ಇದು ಅಂತ ಹೇಳ್ಬೋದಲ್ವಾ? ಆದರೆ ಎಲ್ಲದಕ್ಕೂ ಹೈಕಮಾಂಡ್ ನೋಡ್ತಕ್ಕಂಥ ಕೆಲಸ. ಮೇಲ್ಗಡೆಯಿಂದನೇ ಪಟ್ಟಿ ಬರಬೇಕು, ಅವರೇ ಹೇಳಬೇಕು ಇಂಥವ್ರು ಇರಬೇಕು, ಇಂಥವ್ರು ಬಿಡಬೇಕು ಅಂತ. ಈ ಸಂವಿಧಾನದಲ್ಲಿ ಇಲ್ವಲ್ಲ. ಹೈಕಮಾಂಡ್ ಹೇಳಿದಾಗ ಮಾತ್ರ ಅವ್ರು ಪಟ್ಟಿ ಕಳಿಸ್ಬೇಕು. ಆ ಪಟ್ಟಿಯನ್ನು ಇವ್ರು ಒಪ್ಕೋಬೇಕು. ಇವ್ರು ಇಷ್ಟ ಇರಲಿ ಬಿಡ್ಲಿ. ನೀವು ವಾದ ಮಾಡೋದು ನೋಡಿದ್ರೆ ಮುಖ್ಯಮಂತ್ರಿ ಆಯ್ಕೆಯೂ ಕೂಡ ಹಾಗೆ ಆಗ್ಬೇಕು. ಶಾಸಕಾಂಗ ಪಕ್ಷದ ನಾಯಕನನ್ನು ಯಾರು ಆಯ್ಕೆ ಮಾಡ್ತಾರೆ? ಹೌದು, ಅದನ್ನೇ ನಾನು ಆ ಪರಿಸ್ಥಿತಿ ಇವತ್ತು ರಾಜಕಾರಣದಲ್ಲಿ ಕುಳಿತುಕೊಂಡು ಅದನ್ನೇ ಹೇಳಿದ್ದೀನಿ ನಾನು.
ಆಯ್ತಾ. ಈಗ ಯಾವಾಗಲೂ ಸಹಿತ ಮೇಲ್ಗಡೆಯಿಂದ ಯಾಕೆ ಬರ್ತೀರಾ, ಯಾಕೆ ಹೈಕಮಾಂಡ್ ಅಂತೀರಾ ನೀವು? ಹೈಕಮಾಂಡ್ ಅವ್ರು ಒಂದೇ ಮಾತು ಹೇಳಬೇಕು, ಇದು ನಿಮ್ಮ ರಾಜ್ಯ, ನಿಮ್ಮ ಸ್ಟೇಟು, ನೀವು ಆಯ್ಕೆ ಮಾಡ್ಕೊಳ್ಳಿ ಲೀಗಲ್ ಆಗಿ ಸಾಂವಿಧಾನಿಕವಾಗಿ ಅಂತ ಹೇಳ್ಬೇಕಲ್ವಾ. ಅದು ಬಿಟ್ಟು ಈ ಮೇಲ್ಗಡೆಯಿಂದ ನಾನು ಹೇರಿಕೆ ಅಲ್ವಾ ಇದು? ಈಗ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಮುಖ್ಯಮಂತ್ರಿ ಆದ್ರೆ ನನಗೆ ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ, ಅವ್ರನ್ನ ನಾನು ತೆಗೆದುಕೊಳ್ತೇನೆ ಅಂತ ನಾನು ಅಂತೀನಿ. ಇಲ್ಲ ಇಂಥವ್ರನ್ನೇ ನೀವು ತೆಗೆದುಕೊಳ್ಬೇಕು ಅಂತ ಬಿಟ್ಟು ಮೇಲ್ಗಡೆಯಿಂದ ಬಂದಾಗ ಅವ್ರ ಜೊತೆ ಇವ್ರು ಕೆಲಸ ಮಾಡಬೇಕಾಗುತ್ತೆ. ಆಕಸ್ಮಿಕವಾಗಿ ಅವ್ರು ಕೆಲಸ ಮಾಡಿದ್ರೆ ಆ ಹೊಣೆಗಾರಿಕೆಯನ್ನು ಸೇರಿನೇ ಚರ್ಚೆ ಮಾಡಿರ್ತಾರಲ್ಲ. ಡಿ ಕೆ ಶಿವಕುಮಾರ್ ಇರ್ತಾರೆ, ಸಿದ್ದರಾಮಯ್ಯ ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ರಾಹುಲ್ ಗಾಂಧಿ, ಎಲ್ಲರೂ ಕೂಡ ಚರ್ಚೆ. ಹಾಗಾದ್ರೆ ಈಗ ಯಾಕೆ ಗಾಯತ್ರಿ ಅವ್ರನ್ನ ಹೊರಗಡೆ ಇಟ್ರು? ನಿನ್ನೆ ಪಟ್ಟಿಯಲ್ಲಿತ್ತು, ಇದ್ದಕ್ಕಿದ್ದಾಗ ತೆಗೆದಾಕ ಹಾಕಿದ್ರು. ಎಲ್ಲರೂ ಚರ್ಚೆ ಮಾಡಿದ್ರೆ, ಆಯ್ಕೆ ಮಾಡಿದ್ರೆ, ಯಾಕೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರು ಕೊನೆಯ ಮೂಮೆಂಟ್ ಅಲ್ಲಿ ಸೇರಿಸಿದ್ರು? ಅಂದ್ರೆ ಇವರೆಲ್ಲರೂ ಸಹಿತ ನಾವು ಮೇಲ್ಗಡೆಯಿಂದ ಬರಬೇಕು, ಶಂಕದಿಂದ ತೀರ್ಥ ಬರಬೇಕು, ಆ ನಂತರ ಮಾತ್ರ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋದು ಮೊದಲನೇ ತಪ್ಪು. ಎರಡನೇದ್ದು ಬರ್ತೀನಿ, ನಿಮ್ ಜೊತೆಗೆ ಯಾರೊಬ್ರು ಮಾತಾಡ್ತಾ ಇದ್ದಾರೆ. ಮಂಗಳೂರಿನಿಂದ ಅಮೃತ್ ಅಂತ. ನಮಸ್ಕಾರ ಅಮೃತ್ ಅವರೇ. ನಮಸ್ಕಾರ ಶಶಿಕಾಂತ್ ಯಡಹಳ್ಳಿ ಅವರೇ. ಇಷ್ಟ ತನಕ ತಾವು ಎಷ್ಟೊಂದು ಕಡೆ ಯಾವ ಅಭಿಪ್ರಾಯಗಳನ್ನು ನೀವು ಕೊಟ್ಟಿದ್ದೀರಿ, ಆ ಎಲ್ಲಾ ಅಭಿಪ್ರಾಯಗಳು ನನ್ನ ಪ್ರಕಾರ 100ಕ್ಕೆ 100 ಸರಿ. ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳನ್ನು ಮೊದಲು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಓಕೆ, ಎರಡನೇದು, ಹೊಸ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿ ಸಿಕ್ಕಿದ ಎಲ್ಲರೂ ಕೂಡ ಒಂದೇ ಒಂದು ಪೈಸೆ ಭ್ರಷ್ಟಾಚಾರವಿಲ್ಲದೆ ಕೆಲಸ ಮಾಡಿದ್ರೆ ಮುಂದಿನ 50 ವರ್ಷಗಳಿಗೂ ಚುನಾವಣೆಯಲ್ಲಿ ಗೆಲ್ಲುತ್ತದೆ ಎಂದು ನನ್ನ ನಂಬಿಕೆ. ಇದಕ್ಕೆ ನೀವೇನಂತೀರಿ? ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಭಾರತದಲ್ಲಿ 145 ಕೋಟಿ ಜನರಿದ್ದಾರೆ. ಆದುದರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಸಾರ್ವಜನಿಕ ಚುನಾವಣೆಗೆ ಕೇವಲ 2 ಬಾರಿ ಸ್ಪರ್ಧಿಸಬಹುದು ಎಂಬ ನಿಯಮ ತರಬೇಕು ಎಂಬುದು ನನ್ನ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ನಿಮ್ಮ ಅನಿಸಿಕೆ ಸರಿಯಾಗಿದೆ. 2 ಸರ್ತಿ ಆಯ್ತಪ್ಪ, ಆಮೇಲೆ ಒಂದು ಸರ್ತಿ ಗ್ಯಾಪ್ ಕೊಡಬೇಕು ಅನ್ನೋದು ಸರಿಯಾಗಿದೆ. ಆದರೆ ಭಾರತದಲ್ಲಿ ಅದನ್ನು ಮಾಡಬೇಕಾಗಿರೋದು ನಾವು ನೀವಲ್ಲ, ಅದು ಮಾಡಬೇಕಾಗಿದ್ದು ಶಾಸಕಾಂಗ. ಅದನ್ನು ವಿಚಾರ ಮಾಡಬೇಕು. ಇನ್ನೊಂದು ನೀವು ಹೇಳಿದ ಪ್ರಾಮಾಣಿಕತೆ ಪ್ರಶ್ನೆ ಬಗ್ಗೆ, ಪ್ರಾಮಾಣಿಕತೆ ಅನ್ನೋದು ಇತ್ತು ಅಂತಂದರೆ ಅವರು ರಾಜಕಾರಣದಲ್ಲಿ ಇರೋದಿಲ್ಲ. ಪ್ರಾಮಾಣಿಕತೆ ಇತ್ತು ಅಂತಂದರೆ, ಯಾಕಂದರೆ ಹಿಂದ್ಗಡೆ ನಾವು ನೋಡಿದ್ದೀವಿ, ಪ್ರಾಮಾಣಿಕತೆ ಯಾರಿದ್ದಾರೆ ಅವರೆಲ್ಲರೂ ಸಹಿತ ಸೋತು ಸುಣ್ಣಾಗಿ ಹೋದರು. ನಾನು ನೋಡಿದ್ದೀನಿ, ನಿಮಗೆ ಗೊತ್ತೇ ಸರ್, ಕಾರಂತರು, ಶಿವರಾಮ್ ಕಾರಂತರು ಅತ್ಯಂತ ಪ್ರಾಮಾಣಿಕರಲ್ವಾ? ಎಲೆಕ್ಷನ್ ನಿಂತಿದ್ರು, ಏನಾಯ್ತು? ಓಟೆ ಬೀಳಲಿಲ್ಲ. ಈಗ ನಾವು ಎಲ್ಲವೂ ಸಹಿತ ರಾಜಕಾರಣದಲ್ಲಿ ಯಾವಾಗಲೂ ಸಹಿತ ಹಣ, ಜನ, ಗೊತ್ತಾಯ್ತಾ? ಜನರನ್ನು ಕೊಂಡ್ಕೋಬೇಕಾದ್ರೆ ಹಣ ಬೇಕು ನಿಮಗೆ. ಹಣ ಬಲ ಜನ ಬಲ ಇಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನನಗೆ ಗೊತ್ತು, ನಿಮ್ಮ ಹಾಗೆ ಹಲವಾರು ಜನ ಆದರ್ಶವಾದವನ್ನು ಇಟ್ಕೊಂಡಿದ್ದಾರೆ. ಅಯ್ಯೋ, ಇದು ಪ್ಯೂರ್ ಆಗಿರಬೇಕು, ಇದು ತುಂಬ ಚೆನ್ನಾಗಿರಬೇಕು, ದುಡ್ಡು ಕಾಸು ಇಲ್ಲಿ ವ್ಯವಹಾರ ನಡೀಬಾರ್ದು, ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ. ಆದರೆ ಮೇಲಿಂದ ಕೆಳಗಡೆವರೆಗೂ ಸಹಿತ ಭ್ರಷ್ಟಾಚಾರ ಅನ್ನೋದು ಮುನಿಗೇಳ್ತಾ ಇದೆ. ಗಮನ ಇಟ್ಕೊಳ್ಳಿ. ಅಕಸ್ಮಾತ್ ನೀವು ದುಡ್ಡು, ಅವನು ಆಯ್ಕೆ ಆಗ್ತಕ್ಕಂಥ ಒಬ್ಬ ನಿಂತಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ದುಡ್ಡು ಕೊಡದೇ ಇದ್ರೆ ಇವನು ಯಾರಿಗೆ ಓಟ್ ಹಾಕ್ತಾರೆ? ಪ್ರಜೆಗಳೇ ಹೇಳ್ತಾರೆ. ಓಟ್ ಮತದಾರರು ನೀವೇ ಹೇಳ್ತೀರಲ್ವಾ? ಪರಿಸ್ಥಿತಿ ಈ ರೀತಿ ಇರುವಾಗ ವ್ಯವಸ್ಥೆ ಬಹಳ ಕರಪ್ಟ್ ಆಗಿರುವಂಥ ಸಂದರ್ಭದಲ್ಲಿ ಇರೋದರಲ್ಲೇ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋನು ಆಯ್ಕೆ ಮಾಡ್ಕೊಳ್ಳುವಂಥ ಅನಿವಾರ್ಯತೆಗೆ ಜನರಿದ್ದಾರೆ ಹೊರತಾಗಿ ನಮಗೆ ಪ್ರಾಮಾಣಿಕರು ಬೇಕು ಅಂತಂದ್ರೆ ಮೊದಲನೇದಾಗಿ ಪ್ರಾಮಾಣಿಕರ ಅನ್ನುವಂಥವರು ಅಲ್ಲಿ ಇಲೆಕ್ಷನ್ಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈಗ ಒಂದು MLA ಸೀಟ್ ಬೇಗ ಮಿನಿಮಮ್ 10 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಈಗ ಓಕೆ ಥ್ಯಾಂಕ್ ಯು ಅಮೃತ್ ಅವರೇ. ಮಾತನಾಡ್ತಾ ಇರುವಂಥ ವಿಚಾರಕ್ಕೆ ಬರ್ತೀನಿ ಸರ್. ಇವತ್ತು ಸಿದ್ದರಾಮಯ್ಯನವರು ಒಂದು ಸುಂದರವಾದಂತಹ ಬರಹ ಬರೆದಿದ್ದಾರೆ. ನೀವೇನು ಉಲ್ಲೇಖ ಮಾಡಿದ್ರಲ್ಲ, ಹೌದು, ಪ್ರಾಮಾಣಿಕತೆ, ಭ್ರಷ್ಟತೆ, ಸಿದ್ದರಾಮಯ್ಯನವರು ಅದರಲ್ಲಿ ಒಂದು ಸೆಂಟೆನ್ಸ್ ಬರೆದಿದ್ದಾರೆ. ಎಂಥ ಅದ್ಭುತವಾದ ಸೆಂಟೆನ್ಸ್ ಅಂತ ಹೇಳಿದ್ರೆ, ನನ್ನನ್ನೂ ಸೇರಿದಂತೆ ದೇಶದಲ್ಲಿ ಯಾವೊಬ್ಬ ರಾಜಕಾರಣಿಯೂ ಕೂಡ ಪ್ರಾಮಾಣಿಕವಾಗಿಲ್ಲ. ನಾವು ಚುನಾವಣೆ ನಿಲ್ಲುವ ಸಮಯದಲ್ಲಿ ಯಾರಿಂದಲೂ ಹಣ ಪಡೆದುಕೊಳ್ತೀವಿ, ಹಣ ಕೊಟ್ಟವರು ನಾಳೆ ನಮ್ಮ ಹತ್ರ ಫೈಲ್ ತೆಗೆದುಕೊಂಡು ಬರ್ತಾರೆ, ಅವರ ಫೈಲ್ಗಳ ಕೆಲಸಕ್ಕಾಗಿ ನಾವು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಹೌದು, ಅದರ ಜೊತೆಗೆ ನೀವು ಪ್ರಾಮಾಣಿಕತೆ ಮತ್ತು ಯಾರ್ಯಾರು ಭ್ರಷ್ಟಿದ್ದಾರೆ ಇತ್ಯಾದಿ ಬಂತಲ್ಲ, 2013ರಲ್ಲಿ ಯಾರು ಬೇಡ ಅನ್ನುವ ಕಾರಣಕ್ಕಾಗಿಯೇ ನಿಂತಿರುವ 3 ಜನರ ಪೈಕಿ ಬೇಡ ಅನ್ನುವ ಕಾರಣಕ್ಕಾಗಿಯೇ ನೋಟಾ ಎನ್ನುವಂಥ ಒಂದು ಆಯ್ಕೆಯನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ನಮ್ಗೆ ಯಾರಿಗೆ ಇಷ್ಟ ಇಲ್ಲ ಅಂದರೆ ನೋಟಾವನ್ನು ಒತ್ತಬಹುದಾದಂಥ ಅನಿವಾರ್ಯತೆ ಇದೆ. ಕಮ್ ಟು ದ ಪಾಯಿಂಟ್ ಸರ್. ಈಗ ಸಚಿವ ಸಂಪುಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಅನೇಕ ದಿನಗಳಿಂದ ಒಂದು ಚರ್ಚೆ ಆಗ್ತಾ ಇತ್ತು, ಹಿರಿಯರಿಗೆ ಅವಕಾಶಗಳನ್ನು ಕೊಡಬೇಕು. ನಾನು ಆವಾಗಲೇ ಉಲ್ಲೇಖ ಮಾಡಿದೆ, ಅದು ಅಶೋಕ್ ಪಟ್ಟಣ ಆಗಿರ್ಬೋದು, ಬಾದರ್ಲಿ ಆಗಿರ್ಬೋದು, ಯಶವಂತರಾಯಗೌಡ ಪಾಟೀಲ್ ಆಗಿರ್ಬೋದು, ಬೇಳೂರು ಗೋಪಾಲಕೃಷ್ಣ ಅವರಾಗಿರ್ಬೋದು, ಪ್ರಸಾದ್ ಅಬ್ಬಯ್ಯನವರಾಗಿರ್ಬೋದು, ಅನೇಕ ಜನ ಇದ್ದಾರೆ. ಯಾವ ಆಧಾರದ ಮೇಲೆ ಆಗಿದೆ ಇದು? ಸಂವಿಧಾನದಲ್ಲಿ ಹಿರಿಯರಿಗೆ ಕಿರಿಯರಿಗೆ ವಯಸ್ಸಿನ ಆಧಾರದ ಮೇಲೆ ನೀವು ಮಂತ್ರಿಗಿರಿ ಕೊಡಬೇಕು ಅಂತ ಎಲ್ಲೂ ಇಲ್ಲ.
ಆಮೇಲೆ ಹಿರಿಯರೆಲ್ಲರೂ ಸಹಿತ ಯೋಗ್ಯರು, ಕಿರಿಯರೆಲ್ಲ ಯೋಗ್ಯರು ಅಂತ ಅಲ್ಲ. ಸ್ಥಾನಮಾನ ಸರ್, ಸ್ಥಾನಮಾನ ಹಿರಿತನದಿಂದ ಬರೋದಿಲ್ಲ, ನೀವು ಮಾಡುವ ಕೆಲಸದಿಂದ ಬರುತ್ತೆ. ನೀವು ಎಷ್ಟು ಕೆಲಸವನ್ನ ನೀವು ಮಾಡಿದ್ದೀರಿ ಇಲ್ಲಿವರೆಗೂ ಜನಪರವಾಗಿ, ಎಷ್ಟು ಜನಪರವಾಗಿ ಕೆಲಸ ಮಾಡಿದ್ದೀರಿ, ಎಷ್ಟು ನೀವು ಯಾವ ರೀತಿ ಪಕ್ಷದ ಪರವಾಗಿದ್ದೀರಿ, ಯಾವ ರೀತಿ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರ? ಹಂಗಂದ್ರೆ ಜಮೀರ್ ಅಹಮದ್ ಖಾನ್ಗೆ ಫಸ್ಟ್ ಲಿಸ್ಟ್ ಅಲ್ಲಿ ಯಾಕೆ ಹೆಸರು ಬರಲಿಲ್ಲ, ಸೆಕೆಂಡ್ ಲಿಸ್ಟ್ ಅಲ್ಲಿ ಯಾಕೆ ಬಂತು? ಅವರ ವಿರುದ್ಧವೇ ಅವರದ್ದೇ ಪಾರ್ಟಿಯ ಕೆಲ ನಾಯಕರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದ ನೋಡಿದೀವಿ. ನಮ್ಮ ಅಧಿಕೃತ ಅಭ್ಯರ್ಥಿನ ಸೋಲಿಸಬೇಕು ಅಂತ ಜಮೀರ್ ಅಹಮದ್ ಖಾನ್ ಪ್ರಯತ್ನ ಪಟ್ಟರು ಅಂತ ಅವರದ್ದೇ ಪಕ್ಷದ ಪರಿಷತ್ ಸದಸ್ಯರುಗಳು, ಅನೇಕ ಜನ ಮುಸ್ಲಿಂ ಮುಖಂಡರು ಒಂದು ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ದನ್ನೆಲ್ಲ ನೋಡಿದ್ವಲ್ಲ ನಾವು. ಹಾಗಾದ್ರೆ ಏನ್ ಮಾಡಿದ್ರು ಜಮೀರ್ ಅಹಮದ್ ಖಾನ್? ಜಮೀರ್ ಅಹಮದ್ ಖಾನ್ ಈ ಸದ್ಯಕ್ಕೆ ಮುಸ್ಲಿಂ ಸಮುದಾಯದ ಅಘೋಷಿತ. ನೀವು ಹೇಳಿದ್ರಲ್ಲ ಕೆಲಸ ಪಕ್ಷಕ್ಕಾಗಿ ಏನ್ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಆದರೆ ಇಲ್ಲಿ ಒಂದು ಹೇಳ್ತಾ ಇದ್ದೀನಿ, ಓಟ್ ರಾಜಕೀಯ. ಯಾವ ವ್ಯಕ್ತಿ ಹೆಚ್ಚು ಓಟುಗಳನ್ನ ತಂದು ಕೊಡ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ, ಒಂದು ಸಮುದಾಯವನ್ನ ಸಂಮೋಹಿನಿ ಮಾಡಿ ಆ ಸಮುದಾಯದ ಮತಗಳನ್ನ ನನ್ನ ಪಕ್ಷಕ್ಕೆ, ನನ್ನ ಪಕ್ಷದ ಅಭ್ಯರ್ಥಿ ತರಲಿಕ್ಕೆ ಸಾಧ್ಯತೆಗಳಿದ್ದಾವೋ ಅಂತವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಜಮೀರ್ ಅಹಮದ್ ಬಗ್ಗೆ ಬಂದಾಗ ಅವರ ಸಮುದಾಯ ಏನಿದೆ, ಅಲ್ಪಸಂಖ್ಯಾತ ಸಮುದಾಯ, ಹೆಚ್ಚು ಜನ ಅವರ ಮಾತುಗಳನ್ನ ಕೇಳುವ ಸಾಧ್ಯತೆಗಳಿರೋದ್ರಿಂದ ಈಗ ಸದ್ಯಕ್ಕೆ ಅವರೊಬ್ಬರೇ ಸುಪ್ರೀಂ ಲೀಡರ್ ಆಗಿ ಹೋಗ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಅವರು ಪಕ್ಷ ವಿರೋಧಿ ಕೆಲಸ ಮಾಡಿದ್ರು, ಅವರ ಹಿಂದೆ ಇರತಕ್ಕಂಥ ಸಮುದಾಯ, ಅದರ ಹಿಂದೆ ಇರತಕ್ಕಂಥ ಮತಗಳು, ಇವುಗಳೆಲ್ಲವನ್ನೂ ಲೆಕ್ಕಾಚಾರ ಹಾಕ್ಬಿಟ್ಟು ಏನು ಮಾಡಿದ್ದಾರೆ, ಇರಲಿ ಬಿಡಪ್ಪ ಅನಿವಾರ್ಯ, ಅಕಸ್ಮಾತ್ ಅವ್ರನ್ನ ತೆಗೆದ್ರೆ ಇರುವ ಅಲ್ಪಸಂಖ್ಯಾತರ ಮತಗಳು ಹೋದ್ರೆ ಆಮೇಲೆ ನಮ್ಮ ಕಾಂಗ್ರೆಸ್ ಪರಿಸ್ಥಿತಿ ಬಹಳ ಹೀನಾಯವಾಗುತ್ತೆ ಅನ್ನೋದು ಗೊತ್ತಿದೆ. ಆದ್ದರಿಂದ ಅನಿವಾರ್ಯವಾಗಿ ಬೇರೆ ಅವರಷ್ಟು ಪ್ರಭಾವಶಾಲಿ ನಾಯಕರು ಇಲ್ಲದೇ ಇರುವುದರಿಂದ, ಹನುಮಂತರು ಇಲ್ಲದೇ ಇರೋದರಿಂದ, ಆಯ್ತಾ, ದುಡ್ಡು ಹಾಕ್ಬೇಕಲ್ವಾ ಇಲೆಕ್ಷನ್ಗೆ ಅಂತ ಇಲ್ಲದೇ ಇರೋದ್ರಿಂದ ಅನಿವಾರ್ಯವಾಗಿ ಅವರು ಆಯ್ಕೆಯನ್ನು ಮಾಡುವ ಒಂದು ಪ್ರಸಂಗ ಹೈಕಮಾಂಡ್ಗೆ ಬಂದಿದೆ ಅಷ್ಟೇ. ಎಸ್ ಸರ್, ಬರ್ತೀನಿ. ಮಂಡ್ಯದಿಂದ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ಚಿಕ್ಕಣ್ಣ. ಚಿಕ್ಕಣ್ಣ, ನಿಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ತಲ್ಲ? ಸಿಕ್ಕಿದೆ ಸರ್. ಎರಡು. ನರೇಂದ್ರ ಸ್ವಾಮಿ, ಚಲುವರಾಯ ಸ್ವಾಮಿ ಕೊಟ್ಟವರಿಗೆ ಕೊಟ್ಟಿರೋದು ಸರಿ ಇಲ್ಲ ಸರ್. ಬೇರೆಯವರು ಹೊಸ ಕೊಟ್ಟರೆ ಕಳಿಸ್ತದೆ ಸರ್. ಒಂದು ಸಮುದಾಯಕ್ಕೆ ಗಾಯತ್ರಿ ಅನ್ನೋರು ಮೋಸ ಮಾಡಿದ್ದಾರೆ. ಮುಂದೆ ಸಮುದಾಯಗಳು. ನಿಮ್ಮ ಸಮುದಾಯನಾ? ಓಕೆ. ಮುಂದೆ ಅದಕ್ಕೆ ಬೆಲೆ ಸರ್ ಎತ್ತಬೇಕಾಯ್ತದೆ ಕಾಂಗ್ರೆಸ್. ಬಟ್ ನಿಮ್ಮ ಸಮುದಾಯದವ್ರಿಗೆ ಇಬ್ಬರಿಗೆ ಸಚಿವ ಸ್ಥಾನ ಕೊಟ್ಟಿದಾರಲ್ಲ ಈಗ. ಬೈರತಿ ಸುರೇಶ್ ಇದ್ದಾರೆ, ಯತೀಂದ್ರ ಸಿದ್ದರಾಮಯ್ಯನವರು ಇದ್ದಾರೆ. ಕಮ್ಮಿ ಸರ್, ಅವರು ಪಟ್ಟಿಲಿದ್ದಾರೆ ತೆಗೆದಾಕ್ತದ್ದು ಬಹಳ ಮೋಸ. ಅಂದ್ರೆ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ ನಿಮ್ದು ಅಭಿಪ್ರಾಯ? ಸರ್, ಜಾತಿಯಿಂದ ಸಿದ್ದರಾಮಯ್ಯನಿಂದ ಜಾತಿ ಅಲ್ಲ. ಅವ್ರು ಜಾತಿಯಿಂದ ಹೋಗಿರೋದು ಜಾತಿಯವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಓಕೆ, ಬಟ್ ಅವರದ್ದೇ ಜಾತಿಯ ಮತ್ತೊಬ್ಬ ನಾಯಕನ ಪರವಾಗಿ ಸಿದ್ದರಾಮಯ್ಯರು ಕೆಲಸ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ಇದೆ. ಹಾವೇರಿ ಜಿಲ್ಲೆಯ ಬಸವರಾಜ ಶಿವಣ್ಣವರಿಗೆ ಟಿಕೆಟ್ ಸಚಿವ ಸ್ಥಾನ ಕೊಡಿಸೋದು ಪ್ರಯತ್ನ ಪಟ್ಟರಂತವರು. ಇನ್ನೊಬ್ಬ ಅದೇ ಮಹಿಳೆಯರು ಕೊಡಬಾರ್ದು. ಮಹಿಳೆಯರು ಇರಲಿಲ್ಲ ಸರ್. ಮಹಿಳೆಯರು ಇರಲಿಲ್ವಲ್ಲ ಸಚಿವ ಸಂಪುಟದಲ್ಲಿ. ಓಕೆ, ಗಾಯತ್ರಿ ಅವ್ರಿಗೂ ಪ್ರಿಫರೆನ್ಸ್ ಕೊಡಬಹುದಾಯ್ತು. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ನಮ್ಮ ಸಮುದಾಯ ಕಾಂಗ್ರೆಸ್ಗೆ ಬೆಲೆ ತರಬೇಕಾಗುತ್ತೆ. ಓಕೆ, ಹಾಲುಮತ ಕುರುಬ ಸಮಾಜ. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರ ಅಭಿಪ್ರಾಯವನ್ನೇ ನಾನು ನಿಮಗೆ ಕೇಳ್ತೀನಿ. ನಾನು ಆವಾಗಲೂ ಕೂಡ ಹೇಳ್ತಾ ಇದ್ದೆ, ಕುರುಬ ಕಮ್ಯುನಿಟಿ ಮೇಜರ್ ಆಗಿರೋದು ಹಾವೇರಿ ಮತ್ತು ಬಾಗಲಕೋಟೆ. ನಿಮಗೆ ಹಾವೇರಿಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ, ರಾಣೆಬೆನ್ನೂರು ಕಾನ್ಸ್ಟಿಟ್ಯೂನ್ಸಿ, ಶಿಗ್ಗಾಂವ್ ಸವಣೂರು ಕಾನ್ಸ್ಟಿಟ್ಯೂನ್ಸಿ, ಎಲ್ಲ 6 ಕಾನ್ಸ್ಟಿಟ್ಯೂನ್ಸಿನೇ ಕುರುಬರು ನಿರ್ಣಾಯಕರಾಗಿದ್ದಾರೆ. ನೀವು ಬಾಗಲಕೋಟೆಯ ಬಾದಾಮಿ ಕಡೆ ಹೋದರೆ ಅಥವಾ ಪಕ್ಕದ ಹುನಗುಂದ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದರೂ ಕೂಡ ಕುರುಬರು ನಿರ್ಣಾಯಕರಾಗಿದ್ದಾರೆ. ನೀವು ನೋಡಿ, DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇಬ್ಬರಿಗೆ ಕುರುಬರಿಗೆ ಅವಕಾಶ ಕೊಡಲಾಗಿದೆ. ಅವರೆಲ್ಲರೂ ಕೂಡ ಸೌತ್. ಯತೀಂದ್ರ ಸಿದ್ದರಾಮಯ್ಯ ಮತ್ತು ಬೈರತಿ ಸುರೇಶ್ ಇಬ್ಬರು ಕೂಡ ಸೌತಿಗೆ ಕಾನ್ಸಂಟ್ರೇಟ್ ಮಾಡುವಂತಹ ನಾಯಕರುಗಳು. ಬಟ್ ನೀವು ನಾರ್ತ್ಗೆ, ಆ ಪ್ರಶ್ನೆ ಸಹಜವಾಗಿದೆ ಅಲ್ವಾ? ಆ ಥರ ಮಾಡಬೇಕು ಅಂದರೆ ಎಲ್ಲ ಕಮ್ಯುನಿಟಿಗೂ ಸಹಿತ 3-3, 4-4 ಕೊಡಬೇಕಾಗುತ್ತೆ. ಓಕೆ, ಎಲ್ಲ ಸಮುದಾಯದವರು ಅಲ್ಲಿ ಇದ್ದಾರೆ. ಸೊ ಆದ್ದರಿಂದ ಇವಾಗ ಹೇಳಬೇಕಾದ್ರೆ ಮೊದಲನೇದಾಗಿ ಗಾಯತ್ರಿ ಮೇಡಮ್ ಅವರು MLA ಅಲ್ಲ. ಅವರು ಶಿ ಇಸ್ ನಾಟ್ MLA.
ಪರಿಷತ್ತು ಇಲ್ಲ, ಫಸ್ಟ್ ಪ್ರಿಫರೆನ್ಸು MLA-ಗಳಿಗೆ, ಶಾಸಕರಿಗೆ ಕೊಡ್ತಾರೆ. ಆಮೇಲೆ MLC ಅಂತ ಬರ್ತಾರೆ. ಓಕೆ, ಆಯ್ತಾ. ವಿಧಾನ ಪರಿಷತ್ತು ಅಂತಂದ್ರೆ ಅದು ಬುದ್ಧಿವಂತರ ಒಂದು ಕೂಟ ಅಂತ ಹೇಳ್ತಾರೆ. ಬುದ್ಧಿವಂತರು, ಕಲಾವಿದರು, ಆಮೇಲೆ ಅವರು ನಿಜದಲ್ಲಿ ರಾಜಕಾರಣಿಗಳು ಇರಬಾರ್ದು. ಸೊ ಆದ್ರಿಂದ ಇವ್ರು ತುಂಬ್ತಾ ಇರ್ತಾರೆ. ಅಂದ್ರೆ ಒಂದು ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥ ವೈಚಾರಿಕ ಪ್ರಜ್ಞೆ ಇರ್ತಕ್ಕಂಥವ್ರನ್ನ ಅಲ್ಲಿ ಇರಬೇಕು ಅಂತ ಇದೆ ಸಂವಿಧಾನದಲ್ಲಿ. ಆದರೂ ಇವ್ರು ಏನು ಮಾಡ್ತಾರೆ, ಅದರಲ್ಲಿ ಬೇರೆ ಬೇರೆ ರಾಜಕಾರಣಿಗಳೆಲ್ಲ ತುಂಬಿರ್ತಾರೆ. ಮೊದಲನೇದು ಅವ್ರು ಹಿನ್ನಡೆ ಆಗಿರೋ ಕಾರಣ ಅವ್ರು MLC ಒಂದು. ಎರಡನೇದು MLC ಕೊಟ್ಟದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅವರು ಇವಾಗ? ಯತೀಂದ್ರ ಅವರು. ಓಕೆ, ಯತೀಂದ್ರ ಅವರೇ MLC ಇರೋದು. ಹೌದೌದು, ಕರೆಕ್ಟ್. ಸೊ ಆದ್ರಿಂದ MLC ಕೋಟ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಅವರ ಪುತ್ರರು ಅನ್ನೋ ಕೋಟಾನು ಕೂಡ ಅಲ್ಲಿದೆ. ಅದನ್ನ ಪರಿಗಣನೆಗೆ ತೆಗೆದು MLC ಆಗದೆ ಇದ್ದಿದ್ರೆ ಮಂತ್ರಿ ಮಾಡ್ತಿದ್ರು ಸರ್. ಅಲ್ಲ, ಸರಿ. ಆನಂತರ ಬೇರೆ ಈ ಸದ್ಯಕ್ಕೆ ನೋಡಿ ಸರ್, ಈಗ ಅವರು ಒಂದು ಮಹಿಳೆ ಸೀಟನ್ನು ಖಾಲಿ ಇಟ್ಟಿದ್ದಾರೆ. ಓಕೆ, ಅದನ್ನ ಕೊಡಬೇಕು ಅಂತಿದ್ದಾರೆ. ಅದು ಮಹಿಳೆಯರಿಗೆ ಕೊಡ್ತಾರೆ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಕ್ಕುತ್ತೋ, ಉಮಾಶ್ರೀ ಅವರು ಸಿಕ್ಕುತ್ತೋ, ಗಾಯತ್ರಿ ಅವರು ಸಿಕ್ಕುತ್ತೋ ಅನ್ನೋದು ಕಾಂಪಿಟೇಷನ್. ಇವಾಗ ಗಾಯತ್ರಿ ಅವರು ನನ್ನ ಪ್ರಕಾರ ಹೊರಗಡೆ ಇದ್ದಾರೆ. ಈಗ ಏನಾದರೂ ಉಮಾಶ್ರೀ ಅವರ ಪರವಾಗಿ ನಮ್ಮ ಸಿದ್ದರಾಮಯ್ಯನವರು, ಎರಡನೇದು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ DK ಶಿವಕುಮಾರ್ ಅವರು, ಈ ರೀತಿಯ ನೈನಾ ಮೋಟಮ್ಮ ಇನ್ನೂ ಇವಾಗ ತಾನೇ ಬಂದಿರೋ ಮೋಟಮ್ಮನವರು ಇವತ್ತು ಆಕ್ರೋಶ ಅವರು ಹಾಕಿದ್ದಾರೆ. ಅಲ್ಲ, ಇನ್ನೂ ಸ್ವಲ್ಪ ಅನುಭವ ಕಡಿಮೆ ಇದೆ. ಸೊ ಆದ್ದರಿಂದ ಈ ರೀತಿಯಾಗಿರುತ್ತೆ. ಆದ್ರೆ ಒಂದು ಆಶ್ಚರ್ಯ ಎಲ್ಲರಿಗೂ ಇದೆ, ಏನು ಅಂತಂದ್ರೆ ಮೋಟಮ್ಮನವರು ಇವತ್ತೊಂದು ಮಾತು ಹೇಳಿದ್ದಾರೆ. ಇವತ್ತು ಆಗಿರುವಂತಹ ಬೆಳವಣಿಗೆ 2028ರಲ್ಲಿ ಕಾಂಗ್ರೆಸ್ ಬೆಲೆ ತರಬೇಕಾಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಹೇಳ್ತಾರೆ ಸರ್. ಈಗ ಇರ್ತಕ್ಕಂಥ ಯಾರ್ಯಾರು ಅಸಮಾಧಾನಿತರಿದ್ದಾರೋ, ಅವ್ರು ಬೆಂಬಲಿಗರಿದ್ದಾರೋ, ಕಾರ್ಯಕರ್ತರು, ಪ್ರತಿಯೊಬ್ಬರು ಬಾಯಲ್ಲಿ ಇದೇ ಮಾತು ಬರುತ್ತೆ. ನೋಡಿ 28ರಲ್ಲಿ ನೀವು ಪಾಠ ಕಲಿತೀರಿ, ಕಾಂಗ್ರೆಸ್ನ ನಾವು ಪಾಠ ಕಲಿಸ್ತೀವಿ. ನಾನು ಹೇಳ್ತಾ ಇರೋದು, ನೀವು ಮೊಟ್ಟ ಮೊದಲನೇದಾಗಿ ಆ ಪಕ್ಷ ಬಿಡೋದು ವಾಸಿ. ನೀವು ಒಂದು ಪಕ್ಷಕ್ಕೆ ನಿಷ್ಠರಾಗಿದ್ದೀರೋ, ಒಬ್ಬ ವ್ಯಕ್ತಿಗೆ ನಿಷ್ಠರಾಗಿದ್ದೀರೋ. ಓಕೆ, ಒಬ್ಬ ಪಕ್ಷಕ್ಕೆ ನಿಷ್ಠರಾಗಿದ್ದರೆ, ಈ ನಿನ್ನೆಯಿಂದ ನೋಡ್ತಾ ಇದ್ದೀನಿ ನಾನು ಕಾಂಗ್ರೆಸ್ ವಿರುದ್ಧ ಅಂತ. ಅದನ್ನು BJP ಅವರು ಸಹಿತ ಒಳಗಡೆ ಇದ್ದು BJPಗೆ ವಿರೋಧವಾಗಿ ಏನಾದ್ರು ತಪ್ಪೇ. ಒಂದು ಬೇಸಿಕ್ ಪ್ರಶ್ನೆ, ನಾ ಪ್ರಶ್ನೆ ಕೇಳ್ತೀನಿ. ಒಬ್ಬ ಕಾಲರ್ ಇದ್ದಾರೆ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಹೊಸದುರ್ಗದಿಂದ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ. ಧರಣೇಶ್ ಅಂತ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕುರುಬಳ್ಳಿ, ವಸ್ತ್ರ ತಾಲೂಕು. ಓಕೆ ಸರ್, ಹೆಂಗ್ ನೋಡ್ತಿದ್ರಿ DK ಶಿವಕುಮಾರ್ ಅವ್ರ ಸಂಪುಟವನ್ನ? DK ಶಿವಕುಮಾರ್ ಸಚಿವ ಸಂಪುಟ ಸಿದ್ದರಾಮಯ್ಯ ಅವರು ಭಾರಿ ಅನ್ಯಾಯ ಮಾಡಿದ್ರು. ನಮ್ಮ ವಸ್ತ್ರ ತಾಲೂಕಲ್ಲಿ 4 ಬಾರಿ ಗೆದ್ದಿರಂತ ಶಾಸಕರು, ನಮ್ಮ ಚಿತ್ರದಲ್ಲಿ ಹಿರಿಯ ಶಾಸಕರು ಅಂದ್ರೆ BG ಗೋವಿಂದಪ್ಪನವರು. ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಚಳ್ಳಕೆರೆಗೆಲ್ಲ ಸಚಿವ ಸ್ಥಾನ ಸಿಕ್ಕಿದೆಯಲ್ಲ, ಚಳ್ಳಕೆರೆ ಸಿಕ್ಕಿದೆ. ಅವರು 3 ಬಾರಿ ಗೆದ್ದಿರೋದು. ಚಳ್ಳಕೆರೆ ರಘುಮೂರ್ತಿ ಅವರು 3 ಬಾರಿ ಗೆದ್ದಿದ್ದಾರೆ. ಅವ್ರ ST ಕೋಟದಲ್ಲಿ ಕೊಟ್ಟಿರೋದು ಸಂತೋಷ. ನಮಗೆ ಕುರುಬ ಸಮಾಜದಲ್ಲಿ 1 ಸೀಟಾರ ಕೊಡಬೇಕಾಯ್ತು, ಕೊಟ್ಟಿಲ್ಲ. ಓಕೆ, ಅದಕ್ಕೆ ಸಿದ್ದರಾಮಯ್ಯನವರು ನಮ್ಮ ಸಮಾಜವನ್ನು ತುಳಿದಿದ್ದಾರೆ ಅಂತ ನಾವು ಅನಿಸಿಕೆ. ಯಾಕೆ ಗೊತ್ತಾ? ಆದ್ರೆ ಕುರುಬ ಕಮ್ಯುನಿಟಿ ಆಗಿರುವಂತ ಸಿದ್ದರಾಮಯ್ಯನವರೇ ಕುರುಬ ಕಮ್ಯುನಿಟಿಗೆ ತುಳಿದ್ರು ಅಂತ ಹೇಳ್ತಿದ್ದೀರಾ ನೀವು? ಅವ್ರ ಮಗಳು ಕೊಟ್ಟಾರ. ಅವ್ರ MLC, ಅವರೇನು ಶಾಸಕರಾಗಿ ಆಯ್ಕೆ ಆಗಿಲ್ಲ. ಬೈರತಿ ಸುರೇಶ್ ಅವರು 2 ಬಾರಿ ಆಗಿದ್ದಾರೆ. ಇವರು ನಮ್ಮ ವಸ್ತ್ರದ ಶಾಸಕರು 4 ಬಾರಿ ಆಗಿದ್ದಾರೆ. ಮಧ್ಯಮ ಕರ್ನಾಟಕದಲ್ಲಿ 4-5 ಜಿಲ್ಲೆಯಲ್ಲಿ ಅವರು ಅತ್ಯಂತ ಪ್ರಭಾವಿ. ಇಲ್ಲಿ ಸುತ್ತಲ್ಲಿ ಆಲ್ಮತ ಕುರುಬರ ಸಮಾಜದಲ್ಲಿ ಕಮಾಂಡು DK ಶಿವಕುಮಾರ್, ಸಿದ್ದರಾಮಯ್ಯ ನೇರವಾಣಿ ಇದಕ್ಕೆ ಸಚಿವ ಸ್ಥಾನ ತಪ್ಪ ಕಾರಣ ಅಂತ ನಮ್ಮ ಅನಿಸಿಕೆ. ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ. ತಕ್ಕ ಪಾಠ ಅಂದ್ರೆ ಎಲ್ಲರೂ ಹಂಗೆ ಹೇಳ್ತಿದ್ದಾರೆ, ತಕ್ಕ ಪಾಠ ಕಲಿಸ್ತೀವಿ ಅಂತ. ತಕ್ಕ ಪಾಠ ಏನ್ರಿ? 4 ಬಾರಿ ಗೆದ್ದಿರಂತ ಶಾಸಕರು ಇವರು ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ 2 ಸತಿ ಗೆದ್ದರು. MLC ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈಗ ನನ್ನೊಂದು ಪ್ರಶ್ನೆ ಇದೆ ಧರಣೀಶ್ ಅವರೇ. ನೀವು ಇಷ್ಟು ವರ್ಷಗಳ ಕಾಲ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಗೊತ್ತಿಲ್ಲ, ನೀವು ಸಿದ್ದರಾಮಯ್ಯನವರನ್ನ ನೋಡಿ ಓಟ್ ಹಾಕ್ತಿದ್ರು ಅಥವಾ ಕಾಂಗ್ರೆಸ್ ಅನ್ನು ನೋಡಿ ಓಟ್ ಹಾಕ್ತಿದ್ರು, DK ಶಿವಕುಮಾರ್ ಅವ್ರನ್ನ ನೋಡಿ ಓಟ್ ಹಾಕ್ತಿದ್ರು? ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ನೋಡಿ ಓಟ್ ಹಾಕಿಲ್ಲ. ಸಿದ್ದರಾಮಯ್ಯ JDS ಆಗಿದೆ, ನಾವು JDSಗೆ ಓಟ್ ಹಾಕಿಲ್ಲ. ಅವ್ರು JDS ಆಗಿದ್ರೆ ಕಾಂಗ್ರೆಸ್ ಬಂದಿರೋದು ಹೊರತು ನಾವು ಕಾಂಗ್ರೆಸ್ ಮೊದಲಿಂದಲೂ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ನಾವು. ಓಕೆ, ನಾವು ಕಾಂಗ್ರೆಸ್ ಪಕ್ಷ ಮಾತ್ರ ಯಾವತ್ತೂ ಓಟ್ ಹಾಕಿರೋದು. ನಾವು JDS BJP ಎಲ್ಲಿ ಹಾಕಿಲ್ಲ. ನಾವ್ಯಾವತ್ತು ಕಾಂಗ್ರೆಸ್ ಪಕ್ಷ ನೋಡಿ ಓಟ್ ಹಾಕ್ತಿದ್ದು. ನಾವು ಸಿದ್ದರಾಮಯ್ಯ ನೋಡಿ ಓಟ್ ಹಾಕಿಲ್ಲ. ನಮ್ಗೆ BG ಗೋವಿಂದಪ್ಪನವರು 30 ವರ್ಷಗಳಿಂದ ಸತತ ರಾಜಕೀಯದಲ್ಲಿ 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು. ಸಿದ್ದರಾಮಯ್ಯ OBC ಕೋಟದಲ್ಲಿ ಕೊಡಬಹುದಾಯ್ತು. ಅವ್ರ ಮಗ MLC, ಅವ್ರ ಮಗ, ಅವ್ರ ಶಿಷ್ಯರು ಇವ್ರು ಬೆಳಿಬೇಕು. ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಇಲ್ಲ ಕಾಂಗ್ರೆಸ್ ಪಕ್ಷ. ಎಸ್ ಸರ್, ಇದು ಕರೆಕ್ಟ್ ಆಗಿ ಉತ್ತರ ಇಲ್ಲ ಹೇಳಿ ಸರ್, ನೀವು ಹೇಳಿ. ಕರೆಕ್ಟ್. ಓಕೆ, ನೋಡೋಣ. ಅವರವ್ರ ಅಭಿಪ್ರಾಯ.
ಕೊನೆಗೆ ಅಂತಿಮವಾಗಿ ನಿರ್ಣಯವನ್ನು ತೆಗೆದುಕೊಳ್ಳೋದು ಕಾಂಗ್ರೆಸ್ ಹೈಕಮಾಂಡು. ಅದು ಬೈರತಿ ಸುರೇಶ್ ಅವ್ರಿಗೆ ಕೊಡಬೇಕು, ಗೋವಿಂದಪ್ಪನವ್ರಿಗೆ ಕೊಡಬೇಕು, ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕೊಡಬೇಕು ಅಂತ ಅಂತಿಮ ಲೆಕ್ಕಾಚಾರ ಅವ್ರ ಕಡೆ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೆ. ಒಂದು ಸೆಕೆಂಡ್, ಅವರು ಕೂಡ ಅದನ್ನೇ 4 ಬಾರಿ ಗೆದ್ದಿದ್ದಾರೆ, ಅವಕಾಶ ಸಿಗಬೇಕಾಗಿತ್ತು ಅಂತ. ಉದಾಹರಣೆಗೆ ಶಶಿಕಾಂತ್ ಹೆಡ್ಡಳ್ಳಿ ಅವರೇ, ನೀವು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತೀರಿ, ಅನೇಕ ವರ್ಷಗಳಿಂದ ದುಡಿತಾ ಇದ್ದೀರಿ. ದುಡಿತನಕ್ಕೆ ಪ್ರತಿಫಲ ಸಿಗದೆ ಹೋದರೆ ಸಹಜವಾಗಿ ಅಸಮಾಧಾನ ಬರುತ್ತಲ್ಲ. ಇದೇ ಡಿ ಕೆ ಶಿವಕುಮಾರ್ ಅನೇಕ ಬಾರಿ ಹೇಳಿದ್ರು, ಅಧಿಕಾರವನ್ನು ನಾನು ಒದ್ದು ಕಿತ್ಕೊಳ್ತೀನಿ ಅಂತ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಬಾಯಿಂದ ಬರ್ತಾ ಇದೆ ಸಮಾಧಾನವಾಗಿ ವರ್ತಿಸಬೇಕು ಅಂತ. ಒದ್ದು ಕಿತ್ತುಕೊಳ್ಳು ಅಂತ ಹೇಳುವಂಥ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ ಸಮಾಧಾನದಿಂದ ಇರಬೇಕು ಅಂತ. ನೀವು ಹೇಳ್ತಾ ಇದ್ದೀರಿ ಅನುಭವ ಇತ್ಯಾದಿ ಇತ್ಯಾದಿ ಮ್ಯಾರಿಟರ್ ಆಗಲ್ಲ, ಬೇರೆ ಬೇರೆ ಕಾರಣಗಳಿರುತ್ತೆ ಅಂತ. ಈಗ ನಾನು ಅಥವಾ ನೀವು ಕೆಲಸ ಮಾಡುವಲ್ಲಿ ಓಕೆ, ನಾನು ಒಬ್ಬನೇ ಎಲಿಜಿಬಲ್ ಆಗಿದ್ದರೆ ನನಗೆ ಪ್ರಮೋಷನ್ ಸಿಗುತ್ತೆ. ಆಯ್ತಾ? ನಿಮ್ಮ ಹಾಗೆ 140 ಜನ ಇದ್ರು ನಿಮ್ಮ ಜಿಯಲ್ಲಿ, ನಿಮ್ಮ ಹಾಗೆ 140 ಜನ ಇದ್ದಾರೆ. 140 ಜನರಲ್ಲಿ ಯಾರನ್ನೇ ಆಯ್ಕೆ ಮಾಡಿದ್ರು ಬೇರೆಯವ್ರಿಗೆ ಸಮಾಧಾನ ಆಗುತ್ತಲ್ವಾ? ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಈಗ ಇರ್ತಕ್ಕಂಥ ಶಾಸಕರು ಎಲ್ಲರೂ ಸೇರಿ 140. ಅಲ್ಲಿ ಇರ್ತಕ್ಕಂಥ ಸೀಟ್ಗಳು ಎಷ್ಟು ಜನ ಸಚಿವರು ಮಾಡ್ಬೋದು? ಓಕೆ ಹೇಳಿ. ಅಲ್ಲಿರ್ತಕ್ಕಂಥದ್ದು 34 ಜನ. ಸೊ 34 ಜನಕ್ಕೆ ನೀವು 140 ಜನರಲ್ಲಿ ಇರ್ತಕ್ಕಂಥವ್ರನ್ನೇ ಆಯ್ಕೆ ಮಾಡಬೇಕಾಗಿದೆ. ನೀವು ಯಾರನ್ನೇ ಆಯ್ಕೆ ಮಾಡಿದ್ರು 34 ಜನ ಬಿಟ್ಟು 35ರಿಂದ ಹಿಡ್ಕೊ ಎಲ್ಲರಿಗೂ ಅಸಮಾಧಾನ, ಎಲ್ಲರಿಗೂ ಆಸೆ ಇದೆ, ನನಗೂ ಮಂತ್ರಿ ಆಗಬೇಕಾಗಿದೆ, ನನಗೂ ಸಹಿತ ಸಚಿವರಾಗಬೇಕಾಗಿದೆ. ಪ್ರತಿಯೊಬ್ಬರಿಗೂ ಅವರಿಗೆ, ಅವ್ರ ಹಿಂಬಾಲಕರಿಗೆ, ಅವರ ಕಾರ್ಯಕರ್ತರಿಗೆ, ಇವ್ರಿಗೆಲ್ಲರಿಗೂ ಒಂದು ಇರುತ್ತೆ. ಈಗ ಉದಾಹರಣೆಗೆ ನೀವು ಮಾತನಾಡಿದಂಥ ಮಾತಿಗೆ ಭದ್ರಾಗಿ ಮಾತಾಡೋದಾದರೆ, ಶಿವರಾಜ್ ತಂಗಡಗಿ ಬಿಜೆಪಿಯಲ್ಲಿದ್ದವರು, ಪಕ್ಷೇತರಾಗಿ ಗೆದ್ದು ಬಂದವರು, ಕಾಂಗ್ರೆಸ್ ಸೇರಿದರು, ಅವರಿಗೆ ಯಾವಾಗ ಗೆದ್ದಿದ್ದಾರೆ, ಸಚಿವ ಸ್ಥಾನ ಸಿಕ್ಕಿದೆ. ಎಂ ಬಿ ಪಾಟೀಲ್ ಬಬಲೇಶ್ವರದಿಂದ ಆಯ್ಕೆಯಾಗಿ ಬರ್ತಾರೆ, ಪ್ರತಿ ಬಾರಿ ಸರ್ಕಾರ ಬಂದಾಗ ಸಚಿವರಾಗಿರುವಂತಹ ವ್ಯಕ್ತಿ. ಸಂತೋಷ್ ಲಾಡ್ ಅನೇಕ ವರ್ಷಗಳಿಂದ ಸಚಿವರಾಗಿದ್ದಾರೆ. ಈಗ ನಾನು ಹೇಳ್ತಾ ಇರುವಂಥದ್ದು, ಸರ್ಕಾರ ಅಂತ ಬಂದಾಗ ಒಂದು ಟರ್ಮ್ ಆದ ತಕ್ಷಣ ಮತ್ತೊಂದು ಟರ್ಮ್ಗೆ ಮತ್ತೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾದಂಥ ಪದ್ಧತಿನ ಇಟ್ಕೊಳ್ಬೇಕಾಗಿತ್ತು ಅಂತ ನಾನು ವಾದ ಮಾಡ್ತಾ ಇರೋದು. ಇರಬೇಕಾಗಿತ್ತು, ಸಂವಿಧಾನದಲ್ಲಿ ಇಲ್ಲ. ಅಲ್ಲ, ಸಂವಿಧಾನದ ಪ್ರಕಾರ ಬಿಟ್ಟು ಬಿಡೋಣ ಸರ್, ಎಲ್ಲದಕ್ಕೂ ಸಂವಿಧಾನ ಅಂತ. ನೀವು ಒಂದು ಇವಾಗ ಹೇಳಿದ್ನಲ್ಲ, ಎಂ ಬಿ ಪಾಟೀಲ್ ಇದಾರಲ್ಲ, ಅವ್ರ ಹಿಂದೆ ಇರ್ತಕ್ಕಂಥ ಮತ ಬ್ಯಾಂಕ್ ಹೆಂಗಿದೆ? ಓಕೆ, ರಿಜ್ವಾನ್ ಅರ್ಷದ್ ಅವರ ಹಿಂದೆ ಮತ ಬ್ಯಾಂಕ್ ಏನಿದೆ ಆಗಿದ್ರೆ? ಯಾವ್ದು? ರಿಜ್ವಾನ್ ಅರ್ಷದ್ ಅವರು. ನಾನು ಹೇಳ್ತಾ ಇರೋ ರಿಜ್ವಾನ್ ಅರ್ಷದ್ ಅಲ್ಪಸಂಖ್ಯಾತರು. ಯಾಕಂದ್ರೆ ಕಾಂಗ್ರೆಸ್ ನಿಂತಿರೋದೇ ಅಹಿಂದದಿಂದ. ಓಕೆ, ಅಹಿಂದದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಮತವೇ ಬಹಳ ಸಾಲಿಡ್ ಅವ್ರದ್ದು ಯಾವಾಗಲೂ ಸಹಿತ. ಸೊ ದಾವಣಗೆರೆ ಮತಕ್ಷೇತ್ರದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ಕೆಲವು ಜನ ಮುನಿಸ್ಕೊಂಡಿದ್ದಾರೆ. ಆದ್ರಿಂದ ಏನ್ ಮಾಡೋದು, ಅವ್ರಿಗೊಂದು 3 ಜನರಿಗೆ ನಾವು ಸಚಿವರನ್ನಾಗಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ. ಇದು ಸಹಿತ ಅವರ ವೋಟ್ ಬ್ಯಾಂಕ್. ನೀವು ಕಂಪ್ಲೀಟ್ ಆಗಿ 20 ಜನರ ಲಿಸ್ಟ್, 19 ಜನರ ಲಿಸ್ಟ್ ತಗೊಳ್ಳಿ ನೀವು. ಪ್ರತಿಯೊಬ್ಬರ ಲೆಕ್ಕಾಚಾರ ಹೇಗಿದೆ ಅಂತಂದ್ರೆ ಮುಂದಿನ 2028 ಅವ್ರ ಗುರಿ. ಓಕೆ, ಅದಕ್ಕೋಸ್ಕರ ಒಂದು ಸಾಮಾಜಿಕವಾದಂತಹ ಒಂದು ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೊ ಯಾವ ಜಾತಿಗೆ ಎಷ್ಟೆಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಅದರಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಬ್ರಾಹ್ಮಣರ ಜಾತಿಗೆ ಬ್ರಾಹ್ಮಣರು ಓಟ್ ಹಾಕೋದಿಲ್ಲ ಬಿಡ್ರಿ ನಮಗೆ, ಆದ್ರಿಂದ ಪಾಪ ಇರೋ ಒಬ್ಬ ಬ್ರಾಹ್ಮಣನ ತೆಗೆದಾಕ್ಬಿಟ್ರು. ಓಕೆ, ಆಯ್ತಾ? ಅವ್ರು ಓಟು ಹಾಕೋದಿಲ್ಲ, ಅವ್ರು ಹೆಂಗೂ ಬಿಜೆಪಿಗೆ ಅವ್ರ ಓಟ್ಗಳು ಅಂತ ಜಾಸ್ತಿ ಅಂತ ಗೊತ್ತಿಲ್ಲ. ಹಂಗಿದ್ರೆ ಬ್ರಾಹ್ಮಣರು ಯಾರು ಕಾಂಗ್ರೆಸ್ ಇಂದ ಪಾರ್ಟಿಸಿಪೇಟ್ ಮಾಡಬಾರ್ದಾ? ಮಾಡಬಾರ್ದು ಅಂತ ಏನಿದೆ? ಮತ್ತೆ ಓಟೆ ಹಾಕಲ್ಲ ಅಂತ ನಾನು ಹೇಳ್ತಾ ಇರೋದು. ಆರ್ ವಿ ದೇಶಪಾಂಡೆ ಎನ್ನುವಂತಹ ನಾಯಕ ಅತ್ಯಂತ ಹಿರಿಯ ಶಾಸಕರು ಕಾಂಗ್ರೆಸ್ನಲ್ಲಿ, ಸಿದ್ದರಾಮಯ್ಯನವರಿಗಿಂತಲೂ ಕೂಡ ಹಿರಿಯರಿರುವಂತಹ ವ್ಯಕ್ತಿ. ಕಳೆದ ಬಾರಿ ಸಚಿವರಾಗಿದ್ರು, ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ, ಅವ್ರಿಗೆ ಅವಕಾಶ ಇತ್ತು. ಕಳೆದ ಬಾರಿ ಆಗಿರ್ಲಿಲ್ಲ. ಅಲ್ಲ, ಕಳೆದ ಬಾರಿ ಅಂದ್ರೆ ಸಿದ್ದರಾಮಯ್ಯ ಮೊದಲ ಟರ್ಮ್ ನಲ್ಲಿ ಕೈಗಾರಿಕಾ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ಈಗ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ, ನಾನು ಏನು ಅನ್ಯಾಯ ಮಾಡಿದೆ ಪಾರ್ಟಿಗೆ, ನನಗೊಂದು ಕಾರಣ ಕೊಡ್ಬೇಕಲ್ಲ ನೀವು. ನನಗೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕಾಗಿ, ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಇದು ಮಾಡಿದ್ರು, ಅಥವಾ ಯಾವ ಕಾರಣಕ್ಕಾಗಿ ಬಿಟ್ರಿ ಅಂತ. ಬರ್ತೀನಿ ಸರ್, ಆ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೇನೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಹಲೋ, ಶಿವಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕನಗಿರಿ ಕ್ಷೇತ್ರ ಸರ್. ಕನಕಗಿರಿ. ಹಾ ಸರ್. ನೀವೆಲ್ಲ ಬಂಪರ್ ಲಾಟ್ರಿ ಅಲ್ವಾ? ನಿಮ್ಮ ಶಾಸಕರು ಯಾವಾಗ ಗೆದ್ರು ಸಚಿವರಾಗ್ತಾರೆ? ಅಲ್ಲ ಸರ್, ಅವ್ರೇನು ಕೆಲಸ ಮಾಡ್ತಾರೆ, ಅವರೇ ಕೊಡ್ತಾರೆ ಸರ್. ಒಳಗಿಲ್ಲ ಕೆಲಸ ಮಾಡಿಲ್ವಾ? ಏನು ಕೆಲಸ ಮಾಡಿಲ್ಲ ಸರ್ ಅವರು. ತಂಗಡಿಗೆ ನಮ್ಮ ಶಾಸಕ ರಾಯಲಿಟ್ಟಿನ ಕೊಡಬೋದಾಯ್ತು ಸರ್ ಅವ್ರ ಬಗ್ಗೆ. ಯಾರಿಗೆ? ಶಾಸಕ ಇಟ್ಟ ಸರ್, ರಾಜಶೇಖರ್ ಹಿಟ್ನಾಳ್ ಅವ್ರಿಗೆ. ಹಾ ಸರ್. ಅಲ್ಲ ರೀ, ಎಲ್ಲ ಜನ ಅವ್ರವ್ರ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಬೇಕು ಅಂತ, ನಿಮ್ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿದ್ದು ಬೇಡ ಅಂತಿರಲ್ಲ, ಪಕ್ಕದ ಕ್ಷೇತ್ರಕ್ಕೆ ಬೇಕು ಅಂತೀರಿ ನೀವು. ಅಲ್ಲಲ್ಲ, ಟಿವಿ ಮ್ಯೂಟ್ ಮಾಡಿ ಮಾತನಾಡಿ, ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ. ಡಿಸ್ಟರ್ಬೆನ್ಸ್ ಇದೆ. ಥ್ಯಾಂಕ್ ಯು. ನಾನು ನಿಮಗೆ ಮಾತಾಡ್ತಾ ಇದ್ದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇ
ಅದೇ ವಿಚಾರ ಸಂಬಂಧಪಟ್ಟ ಹಾಗೆ ಅವ್ರು ಕೇಳ್ತಾ ಇರೋದು ಏನಂದ್ರೆ ನಮ್ಮ ಶಾಸಕರು ನಮ್ಮ ಮಂತ್ರಿ ಕೆಲಸನೇ ಮಾಡಿಲ್ಲ ಮತ್ತೆ ವಾಪಸ್ ಯಾಕೆ ಕೊಟ್ರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಸರಿಯಾಗಿದೆ, ಯಾರೋ ಕೆಲಸ ಮಾಡದೇ ಇದ್ರೆ ಅದನ್ನ ಪ್ರಜೆಗಳು ಅವ್ರು ಓಟ್ ಹಾಕಿದ್ರು ಮತದಾರರು ಅವ್ರನ್ನ ವಿರೋಧಿಸಬೇಕಾಗಿರುತ್ತೆ, ವಿರೋಧಿಸ್ತಾ ಇದ್ದಾರೆ. ಅಲ್ಲ ಶಶಿಕಾಂತ್ ರೆಡ್ಡಿ ಅವರು, ನೀವು ಪ್ರತಿಯೊಂದಕ್ಕೂ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರಿ. ಸಂವಿಧಾನವನ್ನು ಬಿಟ್ಟುಬಿಡೋಣ. ಈಗ ಸಂವಿಧಾನ ಹೌದು, ಎಲ್ಲವೂ ಕೂಡ ಸಂವಿಧಾನಾತ್ಮಕವಾಗಿ ನಡೆಯುವಂಥದ್ದು. ಆದರೆ ಪಕ್ಷಕ್ಕೆ ಈಗ ನೀವು ಯಶವಂತರಾಯಗೌಡರ ವಿಜುವಲ್ಸ್ ಅನ್ನು ನೋಡ್ತಾ ಇದ್ರಿ. ಯಶವಂತರಾಯಗೌಡರು ಹೇಳಿದ್ರು, ನಾನು 3 ಬಾರಿ ಗೆದ್ದಿದ್ದೀನಿ, ಲಿಂಗಾಯತ ಕಮ್ಯುನಿಟಿಯಿಂದ ಆಯ್ಕೆ ಆಗಿರುವಂತಹ ವ್ಯಕ್ತಿ. ಚುನಾವಣೆ ವಿಚಾರಕ್ಕೆ ಬಂದಾಗ ನಮ್ಮ ನಾಯಕತ್ವ, ನಮ್ದೆಲ್ಲ ಸಹಾಯ ಬೇಕು, ಪಕ್ಷ ನಿಷ್ಠೆ ಇದೆ ನಮ್ದು ಅನೇಕ ವರ್ಷಗಳಿಂದ, ನಾವು ಪಕ್ಷವನ್ನು ಬದಲಿಸಿ ಬೇರೆ ಬೇರೆ ಕಡೆ ಹೋದವರಲ್ಲ. ಬಿಜಾಪುರದಲ್ಲಿ ಹೆಂಗೆ ಆಂತರಿಕವಾಗಿ ಚುನಾವಣಾ ರಾಜಕೀಯ ನಡೆಯುತ್ತೆ, ಹೊಂದಾಣಿಕೆ ಆಗುತ್ತೆ, ಆ ಹೊಂದಾಣಿಕೆ ವಿರುದ್ಧ ನಾನು ಚುನಾವಣೆ ಮಾಡ್ಕೊಂಡು ಬಂದಿದ್ದೀನಿ. ನೇರವಾಗಿ ಅವರು ಎಂ ಬಿ ಪಾಟೀಲ್ರ ವಿರುದ್ಧ ಕೈಬಟ್ಟು ಮಾಡೋ ತೋರಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯತ್ನಾಳ್ ಮತ್ತು ಅವರ ನಡುವೆ ಹೊಂದಾಣಿಕೆ ನಡೆಯುತ್ತೆ, ನಾವು ಹೊಂದಾಣಿಕೆಗೆ ಯಾವುದೇ ಕಾರಣಕ್ಕೂ ಕೂಡ ಇರಲಿಲ್ಲ, ಬಟ್ ನಮಗೆ ಅನ್ಯಾಯ ಆಗಿದೆ ಅನ್ನೋ ಮಾತು ಇಂಥ ನಿಷ್ಠಾವಂತರಿಗೆ ಹೇಳ್ತಾರೆ. ನಾನು ಹೇಳ್ತಾ ಇರೋದು ನಿಷ್ಠಾವಂತರಿಗೆ ಕೊಡಬೇಕಾಗುತ್ತೆ. ಈಗ 140 ಜನರಲ್ಲಿ ಅರ್ಧದಷ್ಟು ಜನ 3 ಅಥವಾ 4 ಟರ್ಮಲ್ಲಿ ಆಯ್ಕೆ ಆಗಿದ್ದಾರೆ. ಅದು ಅರ್ಧದಷ್ಟು ಜನ ಹಿರಿಯರು ಇದ್ದಾರೆ. ಈಗ ಅಷ್ಟು ಜನ ಅಲ್ಲ, ಅರ್ಧ ಆದರೆ 70 ಜನ ಆಗೋಗ್ಬಿಡ್ತು, ಇರೋದು 34 ಜನ. ಯಾರಿಗೆ ಹಂಚ್ತೀರಾ? ಯಾರು ಕಾಂಗ್ರೆಸ್ಸಿಗೆ ಮುಂದಿನ ಚುನಾವಣೆಯಲ್ಲಿ ಮತಗಳನ್ನು ಹೆಚ್ಚು ತರಲಿಕ್ಕೆ, ಬರೀ ಅವ್ರ ಕ್ಷೇತ್ರ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲೂ ಮತಗಳನ್ನ ತರತಕ್ಕಂಥ ಏನಾದರೂ ತಾಕತ್ತಿದ್ರೆ ಅದು ಜಾತಿ ಮೂಲಕನೋ ಹಣದ ಮೂಲಕನೋ ಅಂಥವ್ರಿಗೆ ಮನೆ ಹಾಕೋ ಕೆಲಸವನ್ನ ಮಾಡ್ತಾರೆ. ಇದು ಯಾವ ಪಕ್ಷ ಇದ್ರು ಅದೇ ಕೆಲಸ ಮಾಡುತ್ತೆ. ಇವಾಗಿರ್ತಕ್ಕಂಥ ಪಕ್ಷ ಉದ್ದೇಶ ಇಷ್ಟೇ ಸರ್, ಇಲ್ಲಿರ್ತಕ್ಕಂಥವ್ರು ಹೈಕಮಾಂಡು, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ಪ್ರೀತಿ ಇದೆ, ಡಿ ಕೆ ಶಿವಕುಮಾರ್ ಇದೆ ಅಂತಲ್ಲ. ಅವ್ರಿಗೆ ಬೇಕಾಗಿರೋದು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಆಡಳಿತಕ್ಕೆ ಬರಬೇಕು, ಓಟ್ಗಳು ಬೀಳಬೇಕು, ಅದಕ್ಕೋಸ್ಕರ ಹೆಚ್ಚು ಜನರನ್ನ ಇನ್ಫ್ಲೂಯೆನ್ಸ್ ಮಾಡತಕ್ಕಂಥ, ಓಟ್ ತರ್ತಕ್ಕಂಥ ವ್ಯಕ್ತಿಯನ್ನ ಹೇಗಾದರೂ ಮಾಡಿ ಆಯ್ಕೆ ಮಾಡುವ ಕೆಲಸವನ್ನ ಈಗ ಮಾಡಿದ್ದಾರೆ. ಬರ್ತೀನಿ. ಕೊರಟಗೆರೆಯಿಂದ ಶಿವಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ತೆ. ಉಪಮುಖ್ಯಮಂತ್ರಿಗಳ ಕ್ಷೇತ್ರ ನಿಮ್ದು. ಕ್ಷೇತ್ರ ಹೆಂಗಿದ್ದಾರೆ ಪರಮೇಶ್ವರ್ ಅವರು? ಪರವಾಗಿಲ್ಲ ಸರ್, ಚೆನ್ನಾಗಿ ವರ್ಕ್ ಮಾಡ್ತಾರೆ ಸರ್. ಬಡವರಾದಾರಿ. ಓಕೆ. ಸ್ಪಂದಿಸ್ತಾರೆ, ಯಾರೇ ಹೋಗಿ ಸ್ಪಂದಿಸ್ತಾರೆ, ಎಲ್ಲ ಮಾತಾಡ್ತಾರೆ. ನಿನ್ನೆ ಆಗಿರುವಂತ ಬೆಳವಣಿಗೆಗಳನ್ನು ಗಮನಿಸಿದ್ರಾ ನೀವು? ಸರ್ ಇದನ್ನ ಗಮನಿಸಿದ್ವಿ ಸರ್, ಆದ್ರೆ ತುಮಕೂರು ಜಿಲ್ಲೆಗೆ ಇನ್ನೊಂದು ಕೊಡ್ಬೇಕಾಗಿತ್ತು ಸರ್. ಇನ್ನೊಂದು ಯಾರಿಗೆ ಕೊಡ್ಬೇಕಾಗಿತ್ತು? ಕೊಟ್ರೆ ಸರ್ ಟಿ ಬಿ ಜಯಚಂದ್ರಗಾಗ್ಲಿ, ಇಲ್ಲ ಸಭಾಧ್ಯಕ್ಷರು ಮಾಡ್ತಾರೆ ಬಿಡಿ ಅವರು, KNRಗಾಗ್ಲಿ ಕೊಡ್ಬೇಕಾಗಿತ್ತು ಸರ್. KN ರಾಜಣ್ಣ ಅವರು ಅಸಮಾಧಾನ ಇವತ್ತು ಹೊರಗಡೆ. ಹೈಕಮಾಂಡ್ನ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ರು ಅವರು. ಒಂದು ಮಾತನ್ನ ಮಾತನಾಡಿದ್ದಾರೆ ಅಂತ, ಹೈಕಮಾಂಡ್ ವಿರುದ್ಧವೇ ಮಾತನಾಡಿದ್ದಾರೆ ಅಂತ ರಾಜೀನಾಮೆ ಕೊಟ್ಟಿದ್ರು. ಸರಿ, ಯಾವುದೋ ಸಂದರ್ಭ ಮಾತಾಡ್ತಾರೆ, ಅದನ್ನೇ ಸಿದ್ದರಾಮಯ್ಯ ಅವ್ರ ಆಪ್ತರಾಗಿದ್ರು. ಮೂಲಕ ರಾಜಕಾರಣಿ ಸರ್ ಮದಗಿರಿ. ಹೌದು ಸರ್, ಕೈಯಿಂದ ನಾಯಕರವರು ಎಲ್ಲದ್ರಲ್ಲೂ ಅವರು ಚೆನ್ನಾಗಿ ಇದ್ರು ಸರ್. KNR ಒಂದು ಚಾನ್ಸ್ ಕೊಡ್ಬೇಕಾಯ್ತು ಸರ್. ಯಾರು? KN ರಾಜಣ್ಣ ಅವ್ರಿಗೆ? ಹೌದು ಸರ್, KNR ರಾಜಣ್ಣವ್ರಿಗೆ ಕೊಟ್ಟಿದ್ರೆ ಬಹಳ ಚೆನ್ನಾಗಿತ್ತು. TB ಜಯಚಂದ್ರ ಅವರು ಅನೇಕ ದಿನಗಳಿಂದ ಫೈಟ್ ಮಾಡ್ತಿದಾರಲ್ವಾ, ನನಗೂ ಸಚಿವ ಸ್ಥಾನ ಬೇಕು ಅಂತ. ಡೆಲ್ಲಿ ಸ್ಪೆಷಲ್ ದೆಹಲಿ ವಿಶೇಷ ಪ್ರತಿನಿಧಿ ಆಗಿದ್ದಾರೆ. ಹೌದು ಸರ್, ಈಗ ಡೆಪ್ಯೂಟಿ ಸ್ಪೀಕರ್ ಎಲ್ಲ ಮಾಡ್ಬಿಟ್ಟು, ಅಂದ್ರೆ ಹಂಗಾಮಿ ಎಲ್ಲ ಮಾಡಿದ್ದಾರೆ. ಈಗ ಅವರನ್ನ ನಾನು ಇನ್ಚಾರ್ಜ್ ತಗೊಳಿತ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಅವರು. ಓಕೆ ಸರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನಾವು ಮಾತನಾಡ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬೆಳವಣಿಗೆ. ಒಂದು ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಜಾತಿ ಇರುತ್ತೆ, ಪ್ರಾದೇಶಿಕತೆ ಇರುತ್ತೆ, ಮುಂದಿನ ಚುನಾವಣೆ ಗುರಿ ಇರುತ್ತೆ. ಇದನ್ನು ವಿಪಕ್ಷಗಳ ಹೆಂಗೆ ಅನ್ಕ್ಯಾಚ್ ಮಾಡ್ತವೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳ ಬಗ್ಗೆ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರ ಅಪ್ಪಾಜಿ ನಾಡಗೌಡರು ಸ್ಪರ್ಧೆ ಮಾಡೋದು, ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಮುದ್ದೇಬಿಹಾಳದಿಂದ ಒಬ್ಬರು ನಾಡಗೌಡ ಅಂತ ನಮ್ಮಲ್ಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು? ಬಹಳ ನಿರೀಕ್ಷೆ ಇತ್ತು ಸರ್. ಏನ್ ಮಾಡೋದು ಸರ್, ಇವರು ಬೇರೆ ಎಲ್ಲ 8 ಚುನಾವಣೆಯಲ್ಲಿ ನಿಂತಿರೋದು ಸರ್. ಇವರು ಬೇರೆ ಇಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಅಂತವ್ರಿಗೆ ಒಳ್ಳೆತನಕ್ಕೇನೆ ಇವರು ಬೆಲೆ ಕೊಟ್ಟಿಲ್ಲ. ಈ ಪಕ್ಷದಾಗೆ ನಮ್ಮ ಸಾಹೇಬ್ರಿಗೆ 40 ವರ್ಷದಿಂದಾನೇ ಈ ಪಕ್ಷಕ್ಕಾಗಿ ದುಡ್ದಿದ್ದಾರೆ. ಇವರು ಏನು ಮಾಡ್ತಿದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಮಗೆಲ್ಲ ಕಾಂಗ್ರೆಸ್ಗೆ ಎಂತ ಇದು ಇದೆ ಗೊತ್ತಾ ಸರ್? ಇಲ್ಲಿ ಇವರು MB ಪಾಟೀಲ್ ಬೇರೆ ಕ್ಷೇತ್ರದಲ್ಲಿ ಏನು ಇನ್ನೇ ಇಲ್ಲ ಸರ್. ಅವರು ಬೇರೆ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ಇದೆ ಸರ್? ತಮ್ಮ ಕ್ಷೇತ್ರದಲ್ಲಿ ತಾವು ಅಷ್ಟೇ ಸೀಮಿತ, ಬೇರೆ ಕ್ಷೇತ್ರಕ್ಕೆ ಏನು ಇಲ್ಲ ಸರ್. ಯಾರು? MB ಪಾಟೀಲ್ರು?
MB ಪಾಟೀಲ್ರಾ? ಬಿಟ್ರೆ ಬೇರೆ ಏನು ಮಾಡೋದೇ ಇಲ್ಲ ಡೈರೆಕ್ಟ್ ಎಲ್ಲ ತಮ್ಮ ಕ್ಷೇತ್ರಕ್ಕೆ ಮಾಡ್ತಾರೆ. ಅವರು ಅಂತವ್ರನ್ನ ಈ ಹಿಂದೆ ಶಾಸಕರಿದ್ದು ಅವ್ರಿಗೆ ಮಾಡ್ಬೋದಿತ್ತು, ಅಪ್ಪಾಜಿ ನಾಡಗೌಡರಿಗೆ ಮಾಡ್ಬೋದಿತ್ತು. ಕಳೆದ ಬಾರಿ ನಿಮ್ಮ ಜಿಲ್ಲೆಗೆ 2 ಸಚಿವ ಸ್ಥಾನ ಸಿಕ್ಕಿತ್ತು. ಶಿವಾನಂದ ಪಾಟೀಲ್ರಿಗೂ ಕೊಟ್ಟಿದ್ರು, MB ಪಾಟೀಲ್ರಿಗೂ ಕೊಟ್ಟಿದ್ರು, 2 ಲಿಂಗಾಯತ್ ಕಮ್ಯುನಿಟಿ. ಹೌದು ಸರ್. ಈ ಬಾರಿ ಯಶವಂತರಾಯ ಗೌಡರು ಇದ್ದಾರೆ, ಪಟ್ಟು ಹಿಡಿದಿದ್ದಾರೆ, ಅವ್ರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅವರು ಕೊಟ್ಟಿದ್ದಾರೆ ಸರ್. ನಮ್ಮ ಸಾಹೇಬರಿಗೂ ನಾವು ರಾಜೀನಾಮೆ ಕೊಟ್ಟೆ ಬನ್ನಿ ಅಂತ ಹೇಳ್ತಿದೀವಿ ಸರ್. ಇದು ಬಿಜೆಪಿಗೆ ವರದಾನ ಆಗಲ್ಲ ನಿಮ್ಮಲ್ಲಿ? ಏನ್ ಸರ್, ಬಿಜೆಪಿಗೆ ಏನೂ ಆಗಲ್ಲ ಸರ್. ಇಲ್ಲೆಲ್ಲ ಕಟ್ಟ ಕಾಂಗ್ರೆಸ್ ಇದೆ. ಆದ್ರೂ ಏನೈತಿ 40 ಹಳ್ಳಿ ನಾಡ್ಕೊಳ್ರು, 40 ಹಳ್ಳಿಯಲ್ಲಿ ಅವರು ಭೂಮಿ ದಾನ ಮಾಡಿದ್ದಾರೆ. ಅವ್ರಿಗೊಂದು ಇತಿಹಾಸ ಇದೆ. ಹಂಗೆ ಸುಮ್ನೆ ಬರೋದಿಲ್ಲ ಸರ್. ಅವ್ರದೇ ವೈಯಕ್ತಿಕವಾದಂತ ವರ್ಚಸ್ಸಿದೆ. ಏನ್ ನಿರ್ಣಯ ಏನ್ ನಿಮ್ದೀಗ? ಮುದ್ದೇಬಿಹಾಳ ಕಾಂಗ್ರೆಸ್ ಕಾರ್ಯಕರ್ತರ ನಿರ್ಣಯ? ಕಾರ್ಯಕರ್ತರ ನಿರ್ಣಯ ಏನಿಲ್ಲ ಸರ್. ನಾವು ಏನೈತಿ ರಾಜೀನಾಮೆ ಕೊಟ್ಟು ಬರ್ಬೇಕು. ಅವರು ಯಾವುದೋ ಒಂದು ನಿಗಮ ಮಂಡಳಿ ಕೊಡ್ತಾರೆ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತಾರೆ, ಸಮಾಧಾನ ಪಡಿಸೋ ಪ್ರಯತ್ನ ಆಗುತ್ತೆ. ನಿಗಮ ಮಂಡಳಿಯಲ್ಲೂ ಏನಿದೆ ಸರ್, ಎಲ್ಲ ಅಷ್ಟು ಅವರೇ MB ಪಾಟೀಲ್ರೇ ಹ್ಯಾಂಡಲ್ ಮಾಡ್ತಾರೆ. ಅದನ್ನು ನಾವ್ ಏನಕ್ಕಿರೋದು ಸರ್? ಎಲ್ಲ ಅದರಲ್ಲಿ ಎಲ್ಲ ಒಟ್ಟು ಒಳ್ಳೇದ್ ಮಾಡಿ ಇವರು ಕೊಡ್ತಾರೆ. ಓಕೆ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಶಶಿಕಾಂತ್ ಹೆಡ್ಡಳ್ಳಿ ಅವರೇ, ಈ ಅಸಮಾಧಾನ ಅನ್ನುವಂಥದ್ದು ನೀವು ನೋಡಿ, ಸಹಜವಾಗಿ ಅದೇ ಪೊಲಿಟಿಕಲ್ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರ ಇದ್ದಾಗ ಸ್ವಲ್ಪ ಕಾನ್ಸಂಟ್ರೇಟ್ ಉತ್ತರ ಕರ್ನಾಟಕವನ್ನು ಮಾಡ್ತಾರೆ, ಬಿಕಾಸ್ ಆಫ್ ಲಿಂಗಾಯತ್ ಕಮ್ಯುನಿಟಿ ಇದೆ ಅನ್ನುವ ಕಾರಣಕ್ಕಾಗಿ. ಸಿದ್ದರಾಮಯ್ಯನವರು ಅದು ಅಹಿಂದ ಮತಗಳು, ಕುರುಬ ಸಮುದಾಯದ ಮತಗಳು, ಅದರ ಜೊತೆಗೆ ಲಿಂಗಾಯತ ಮತಗಳನ್ನು ಕೂಡ ತೆಗೆದುಕೊಂಡು ಬರುವಂಥ ಕೆಪಾಸಿಟಿ ಅವ್ರ ಕಡೆ ಇತ್ತು. ಆದರೆ ಇವತ್ತು DK ಶಿವಕುಮಾರ್ ದಕ್ಷಿಣದಿಂದ ಆಯ್ಕೆಯಾಗಿ ಬಂದವರು, ಒಕ್ಕಲಿಗ ಕಮ್ಯುನಿಟಿ ಕೂಡ ಇದೆ. ಸಿದ್ದರಾಮಯ್ಯನವರನ್ನ ನಂತರ DK ಶಿವಕುಮಾರ್ ಅವರನ್ನು ನೀವು ರಿಪ್ಲೇಸ್ಮೆಂಟ್ ಮಾಡಿದ ಮೇಲೆ ಒಂದು ಆತಂಕ ಇತ್ತು, ಅಹಿಂದ ಮತಗಳ ಕತೆ ಏನಾಗ್ಬಿಡುತ್ತೆ ಅಂತ. ಈಗ ಆಗ್ತಾ ಇರುವಂಥ ಬೆಳವಣಿಗೆ 28ರ ಚುನಾವಣೆ, ಅದಕ್ಕೆ ಮೊದಲನೇ ಹಂತದಲ್ಲಿ ಅಹಿಂದ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಹೆಚ್ಚು ಸ್ಥಾನಗಳನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗಿದೆ. ಆದ್ದರಿಂದ ನೋಡಿ, ನೀವು ಪ್ರತಿಯೊಬ್ಬರಿಗೂ ಸಹಿತ ನೀವು ಇವನ್ ಮುಸ್ಲಿಮರಿಗೆ 3 ಸೀಟ್ ಕೊಟ್ಟಿದ್ದಾರೆ, SCಗೆ 7 ಸೀಟ್ ಕೊಟ್ಟಿದ್ದಾರೆ, STಗೆ ಒಂದು 3 ಕೊಟ್ಟಿದ್ದಾರೆ, OBCಗೆ ಒಂದು 5 ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಒಂದು ಬ್ಯಾಲೆನ್ಸಿಂಗ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು. ಸೊ ಅದರ ಅರ್ಥ ಏನು, ಸಚಿವಗಿರಿ ಕೊಟ್ಟ ತಕ್ಷಣ ಎಲ್ಲ ಮತಗಳು ಬಂದುಬಿಟ್ಟು ಕಾಂಗ್ರೆಸ್ಸಿಗೆ ಓಹೋ ವಾಹ ಅಂತ ಗೆಲುವು ತಂದುಕೊಡ್ತಾರೆ ಅಂತಲ್ಲ. ಕೊನೆಗೂ ಸಹಿತ ಇವ್ರು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ, ಇವ್ರು ಮಾಡೋ ಪ್ರಚಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕಾರ್ಯಕರ್ತರಲ್ಲಿ ಒಂದು ಬೇರೆ ಮೆಸೇಜ್ ಪಾಸ್ ಆಗುತ್ತಲ್ಲ ಅಂತ. ಸರ್, ಕಾರ್ಯಕರ್ತರು ಹಾಗಾದ್ರೆ ಈಗ ಏನು ಮಾಡ್ತೀರಾ? ಈಗಿರ್ತಕ್ಕಂಥ 100 ಜನ ಶಾಸಕರ ಕಾರ್ಯಕರ್ತರು ಎಲ್ಲರಿಗೂ ಅಸಮಾಧಾನ ಇದೆ. ಅವರೆಲ್ಲರೂ ಸಹಿತ ನಾನು ಪಾಠ ಕಲಿಸ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಹಾಗಾದ್ರೆ ನಾಳೆ ಎಲ್ಲರೂ ಸಹಿತ ಕಾಂಗ್ರೆಸ್ ಬಿಟ್ಟು ಹೋಗ್ಬಿಡ್ತಾರಾ? ಸೊ ಆಯ್ತಪ್ಪ, ಯಾವ ಸರ್ಕಾರದ ಸಮಯದಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ಅಸಮಾಧಾನ ಇಲ್ಲ ಹೇಳಿಬಿಡಿ ನನಗೆ. ಪ್ರತಿ ಸರ್ಕಾರದಲ್ಲೂ ಆಗಿದೆ. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಿಲ್ಲ ಸರ್, ಯಡಿಯೂರಪ್ಪನವರು ಇದ್ದಾಗ ಹಲವಾರು ಈ ಅಸಮಾಧಾನಿತ ಶಾಸಕರು ಪ್ರಮಾಣ ವಚನಕ್ಕೆ ಬರಲಿಲ್ಲ. ಅರ್ಧದಷ್ಟು ಜನ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ನೀವು ಆ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನಿಮಗೆ. ನೀನು ಸಿದ್ದರಾಮಯ್ಯನವರೇ ಗೈರಾಗ್ಬಿಟ್ರಲ್ಲ, ಹೌದು, ಏನ್ ಮೆಸೇಜ್ ಅದು? ಅಲ್ಲ, ಮೆಸೇಜ್ ಆಗೋರು ಪ್ರತಿಭಟನೆ, ಇದು ನನ್ನ ಪ್ರತಿಭಟನೆ. ಯಡಿಯೂರಪ್ಪನವರ ಕಾಲದಲ್ಲಿ ಅನೇಕ ಜನ ಶಾಸಕರೇ ಹಾಜರಾಗಲಿಲ್ಲ ಅಂತ. ಹೌದು. ಇದೀಗ ಸಿದ್ದರಾಮಯ್ಯನಂತ ಒಬ್ಬ ಘಟಾನುಘಟಿ ನಾಯಕನೇ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಕಾರ್ಯಕ್ರಮ ಗೈರು ಹಾಜರಾಗ್ತಾರೆ ಅಂತ ಹೇಳಿದ್ರೆ ಅದೇ ಎಫೆಕ್ಟ್ ಆಗಲ್ವಾ? ದಟ್ ಇಸ್ ಅ ಪ್ರೊಟೆಸ್ಟ್. ಓಕೆ, ನಾನು ಹೇಳಿದ ಸಿದ್ದರಾಮಯ್ಯ ಅವರು ಇದು ನನ್ನ ಪ್ರತಿರೋಧ, ನಾನು ಹೇಳಿದ ಕ್ಯಾಂಡಿಡೇಟ್ ನೀವು ತಂದಿಲ್ಲ ಅಂತ ಅವ್ರ ಪ್ರತಿರೋಧ. ಸೊ ಈ ರೀತಿಯಾದಂಥ ಪ್ರತಿರೋಧಗಳನ್ನ ನೀವು ಸಿದ್ದರಾಮಯ್ಯದಿಂದ ಹಿಡಿದು ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತನವರೆಗೂ ಸಹಿತ ಪ್ರತಿಯೊಬ್ಬರು ಮಾಡ್ತಾನೆ ಇದ್ದಾರೆ. ಅವ್ರವ್ರ ರೀತಿಯಲ್ಲಿ ಟೈರ್ ಬೆಂಕಿ ಹಚ್ತಾ ಇದ್ದಾರೆ. ನಿನ್ನೆಯಿಂದ ನೋಡಿದಿರಿ ನೀವು, ಸರ್ಕಲ್ಗಳಲ್ಲಿ ಸಹಿತ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ಸೊ ಇವುಗಳನ್ನ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ DK ಶಿವಕುಮಾರ್ ನೀವು ಏನೇ ಹೇಳಿ ನನಗೆ ಬೇಕಾದಷ್ಟು ವಿರೋಧ ಇದ್ರು ಒಂದು ಮಾತ್ರ ಅವ್ರ ತಾಳ್ಮೆಯನ್ನು ಇಷ್ಟಪಡ್ತೀನಿ. ಹಲವಾರು ಸರ್ತಿ ಏನಾಗುತ್ತೆ, ಅವ್ರ ಮುಖ್ಯಮಂತ್ರಿ ಅವ್ರ ಮಂತ್ರಿಗಿರಿ ಕೊಟ್ಟಿರಲಿಲ್ಲ, 1 ವರ್ಷ ಆದ್ರೂ ಕೊಡ್ಲಿಲ್ಲ ಅವ್ರಿಗೆ. ಆದ್ರೂ ಸಹಿತ ಅವ್ರು ತಾಳ್ಮೆಯಿಂದ ಇದ್ರು. ಅವರೇ ರೆಬೆಲ್ ಆಗಲಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ. ಅವರು ಬೆಂಬಲಿಗರನ್ನೆಲ್ಲ ಸೇರಿಸ್ಬಿಟ್ಟು ಬೆಂಕಿ ಹಾಕ್ಲಿಲ್ಲ. ಅವರು ಇರೋ ನೋಡೋಣ, ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ತಾಳ್ಮೆ ಇದೆಯಲ್ಲ, ಇವತ್ತು ಅದನ್ನ ಹೇಳ್ತಾ ಇದ್ರು ಅವರು. ನಾನು ತಾಳ್ಮೆ ತಗೊಂಡಿಲ್ವಾ,
ಧರ್ಮಸಿಂಗ್ ಅವರು ತಗೊಂಡಿಲ್ವಾ ತಾಳ್ಮೆನ, ಪರಮೇಶ್ವರ್ ತೆಗೆದುಕೊಂಡಿಲ್ವಾ? ಸೊ ಆದ್ರಿಂದ ಅವ್ರಿಗೆಲ್ಲರಿಗೂ ಸಹಿತ ಅನುಕೂಲ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನೀವು ತಾಳ್ಮೆಯನ್ನ ಕಲಿಸಬೇಕಾಗಿರೋ ಕೆಲಸವನ್ನ ಈ ಶಾಸಕರು ಏನು ಅಸಮಾಧಾನ ತಾಳ್ಮೆ ಅನ್ನೋ ವಿಚಾರಕ್ಕೆ ಬಂದ್ರೆ ಸರ್ ಮತ್ತೆ ನೀವು ಪೊಲಿಟಿಕಲ್ ಇಂಟರಪ್ಟ್ ಮಾಡಬೇಕಾಗುತ್ತೆ, ಚೇಂಜ್ ಮಾಡಬೇಕಾಗುತ್ತೆ. ಹೌದು. ಈಗ ಬಾದರ್ಲಿ ಅನ್ನೋರು ಅನೇಕ ಬಾರಿ ಗೆದ್ದಿದ್ದಾರೆ. ಈಗ ಅಪ್ಪಾಜಿ ನಾಡಗೌಡ ಅಂತವ್ರು 6 ಬಾರಿ ಗೆದ್ದಿದ್ದಾರೆ. ನೆಕ್ಸ್ಟ್ ಟೈಮ್ ಟಿಕೆಟ್ ಏನು ಎತ್ತ ಈ ಪೊಲಿಟಿಕಲ್ ಕರಿಯರ್ ಬಗ್ಗೆ ದೊಡ್ಡ ಮಟ್ಟ ಚರ್ಚೆ ಆಗ್ಬಿಡುತ್ತಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಕರಿಯರ್ ಇತ್ತು, ಅವ್ರೇನೋ ಬೆಳೀತಿದ್ರು, ಅಧಿಕಾರ ಸಿಗುತ್ತೆ, ಬೇರೆ ಬೇರೆ ಕಾರಣಗಳಿತ್ತು. ಅವರ ಪೊಲಿಟಿಕಲ್ ಪ್ರೊಫೈಲ್ ಹೆಂಗಿರುತ್ತೋ ಅದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೇನೆ, ವಾಪಸ್ ಬರ್ತೀನಿ. ತರೀಕೆರೆಯಿಂದ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ. ಮಾತಾಡಿ. ನಮಸ್ಕಾರ ಪ್ರಕಾಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಕೇಳ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಓಕೆ. ಹೌದು. ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ದೀರಿ ನೀವು? ಸರ್ ನೋಡ್ತಾ ಇದೀವಿ ಸರ್. ಅದು ಚಿಕ್ಕಮಗಳೂರು ಜಿಲ್ಲೆಗೆ ಒಂದೂ ಇಲ್ಲ ಸರ್. ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ 5 ಜನ ಗೆದ್ದಿದ್ದಾರೆ. ಹೌದು. ಒಂದಕ್ಕೂ ಕೊಟ್ಟಿಲ್ಲ. ಕೊಟ್ಟದ್ನು ಒಂದು ಅನೌನ್ಸ್ ಮಾಡಿದ್ದು ನಿಲ್ಸಿದ್ರು ಗಾಯತ್ರಮ್ಮನ್ನ. ಹಿಂಗಾಗಿ ನಮಗೆ ತುಂಬಾ ನೋವಾಗ್ತಾ ಇದೆ ಸರ್. ನಮ್ಮ ಶ್ರೀನಿವಾಸು ಅವ್ರಿಗೆ ಆಗುತ್ತೆ ಅಂತ ಮಾಡಿದ್ದು, ಅವ್ರಿಗೂ ಆಗ್ಲಿಲ್ಲ ತರೀಕೆರೆ ಕ್ಷೇತ್ರದಲ್ಲಿ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ ಸರ್, ಈಗ 100% ಓಟ್ ಹಾಕ ಸಮಾಜ ಅಂತ ಹೇಳಿದ್ರೆ ಕುರುಬಾಸು ಮತ್ತು ಮುಸ್ಲಿಮ್ಸು. ಅವ್ರಿಗೆ 3 ಮಂತ್ರಿಗಿರಿ, 5% 6% ಓಟ್ ಹಾಕಂತ ಗೌಡ್ರಿಗೆ 6-7 ಸೀಟು, ಲಿಂಗಾಯತರಿಗೆ ಟೋಟಲ್ 5% 10% ಓಟ್ ಹಾಕಂತರಿಗೆ 7-8 ಸೀಟ್ ಕೊಡ್ತಾರೆ. 100% ಓಟ್ ಹಾಕಂತರಿಗೆ 2 ಸೀಟು 3 ಸೀಟು ಕೊಡ್ತಿದ್ರು. ಅನ್ಯಾಯ ಅಲ್ವ ಸರ್ ಇದು? ಹಂಗಲ್ಲ ಸರ್, ನೀವು ಲಿಂಗಾಯತ ಕಮ್ಯುನಿಟಿ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದೆ ಅದು. ಓಟ್ ಹಾಕದೆ ಟೋಟಲ್ ಇಡೀ ಸ್ಟೇಟ್ ಅಲ್ಲಿ ಸರ್, ಇಡೀ ಸ್ಟೇಟ್ ಅಲ್ಲಿ ಓಟ್ ಹಾಕೋದು 100% ಓಟ್ ಹಾಕೋದು ಅಂತಂದ್ರೆ ಮುಸ್ಲಿಮ್ಸ್ ಕುರುಬಾಸು ಕಾಂಗ್ರೆಸ್ ಓಟ್ ಹಾಕೋದು. ದಲಿತರ ಹಾಕಲ್ವಾ? ಅಲ್ಲ 100% ಅಂತ ಏನಿಲ್ಲ, ವೇರಿಯೇಷನ್ ಎಲ್ಲ ಇದೆ ಅದು. ಆ ಲೆಕ್ಕಾಚಾರ ತಪ್ಪೋದು. 100% ಹಾಕ್ಬಿಡ್ತಾರೆ ಅಂತಲ್ಲ. ಅನೇಕ ಕಡೆ ಕುರುಬರು ಬಿಜೆಪಿ ಸಪೋರ್ಟ್ ಮಾಡ್ತಾರೆ. ಅಲ್ಲ ಸರ್, ಕಡಿಮೆ ಒಂದು 5% 10% ಸಪೋರ್ಟ್ ಮಾಡಿದ್ರು ಸರ್ ಇಲ್ಲಿವರೆಗೂ. ನೆಕ್ಸ್ಟ್ ಅದು ಪಾಠ ಕಲಿಸ್ತಾರೆ ಇರ್ಲಿ. ಅದನ್ನ ನೋಡಿ ಸರ್, ಈಗ ಗೌಡಾಸೆ ಆಗ್ಲಿ ಸರ್, ಗೌಡಾಸೆ 5% 10% ಅವರೆಲ್ಲ JDS ಫಾಲೋ ಅಪ್ ಮಾಡ್ತಾರೆ ಸರ್. ಅವ್ರಿಗೆ ಯಾವ JDS ಸರ್? 2023 ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಎಲ್ಲ ಕಾಂಗ್ರೆಸ್ ಗೆದ್ದಿದೆ. ಒಕ್ಕಲಿಗ ಬೆಲ್ಟ್ ಅದು ಸರ್. ಅಲ್ಲಿ ಗೌಡಾಸೆಲ್ಲ JDS ಕೊಟ್ಟ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೋದ್ರೆ ಅಲ್ಲಿ ಒಕ್ಕಲಿಗ ಬೆಲ್ಟ್ ಕಾಂಗ್ರೆಸ್ ಓನು ಆಗ್ಲಿ ಸರ್. ಇಲ್ಲ ಸರ್, ಪರ್ಸೆಂಟೇಜ್ ನೀವು ಕರೆಕ್ಟ್ ಆಗಿ ಎಂಟ್ರಿ ಬೇಕಾದ್ರೆ ಸ್ಥಳೀಯವಾಗಿ ಪರಿಶೀಲನೆ ಮಾಡಿ 5% 6% ಅಷ್ಟೇ ಗೌಡ ಓಟ್ ಬಂದಿರೋದು. ಇನ್ನೆಲ್ಲ ಅದರ್ಸ್ ಕಮ್ಯುನಿಟಿ ಓಟು, ಮುಸ್ಲಿಮ್ಸ್ ಓಟು, ಕುರುಬಾಸ್ ಓಟು, ಹಿಂದುಳಿದ ವರ್ಗ ಓಟೇ ಸರ್ ಹಾಕಿರೋದು. ನಿಜವಾಗೂ ಓಟ್ ಅಲ್ಲಿ ಏನಾದ್ರು ಯಾವ್ದೇ ಕಾನ್ಫಿಡೆಂಟ್ ಕಾಂಗ್ರೆಸ್ ಗೆಲ್ಸಿರಲಿಲ್ಲ ಅಲ್ಲಿ. ಹಂಗಾಗಿ ಅವ್ರಿಗೆ ಜಾಸ್ತಿ ಸೀಟ್ ಕೊಟ್ಬಿಟ್ಟು ನಮ್ಗೆ 2 ಸೀಟು 3 ಸೀಟು ಕೊಟ್ಟಿರೋದು ಅನ್ಯಾಯ ಅಲ್ವಾ ಸರ್ ಇದು? ಯಾರಿಗೆ ಕೊಡಬೇಕಾಗಿತ್ತು ಕುರುಬರಲ್ಲಿ? ಗಾಯತ್ರಿ ಅವರಿಗೆ. ಗಾಯತ್ರಿ ಅವರಿಗೆ ಕೊಟ್ಟದ್ದು ಅದು 10 ಕಿತ್ಕೊಂಡ್ರು. ಇಲ್ಲ ತುಂಬಾ ಅನ್ಯಾಯ ಆಗ್ತದೆ. ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೆಲ್ಲ ಇದಾದ್ರೆ ನೆಕ್ಸ್ಟ್ ಕಾಂಗ್ರೆಸ್ ಸರಿಯಾದ ಪಾಠ ಕಲಿಸ್ತಾರೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ಇದ್ದಾರೆ, ಬರ್ತೀನಿ ಸರ್. ಸುರೇಶ್ ಅಂತ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಸರ್ ನಾವು ಹಾಸನದಿಂದ ಕರೆ ಮಾಡ್ತಿದ್ದೀವಿ ಸರ್. ಈಗ ನಾವು ಕಾಂಗ್ರೆಸ್ ಪಕ್ಷದವ್ರೆ, ಈಗ ಯಾರ ಮೇಲೆ ನಾವು ಈಗ ಧರಣಿ ಮಾಡ್ತಿದೀವಿ ಸರ್? ಇವು ಎಲ್ಲ ಸೇರಿ ಧರಣಿ ಮಾಡ್ತಾ ಇದೀವಲ್ಲ, ಎಲ್ಲಾರು ಸೇರಿ ಧರಣಿ ಮಾಡ್ತಾರಲ್ಲ, ಹೈಕಮಾಂಡ್ ಮೇಲೋ ಇಲ್ಲ DK ಶಿವಕುಮಾರ್ ಮೇಲೋ, ಯಾರು ರಾಹುಲ್ ಗಾಂಧಿ ಮೇಲೋ, ಮಲ್ಲಿಕಾರ್ಜುನ ಖರ್ಗೆ ಮೇಲೋ, ನಾವ್ ಯಾರ ಮೇಲೆ ಈಗ ನಮಗೆ ಪೋಸ್ಬೇಕು ಅಂತ ಧರಣಿ ಮಾಡಿ ಅವ್ರನ್ನ ಕೆಳಗಡೆ ಇಳಿಸ್ಬೇಕಾ ಸರ್ ಏನಾರ? ಅಲ್ಲ, ಅಸಮಾಧಾನ ಸರ್ ಅವ್ರದ್ದು. ಅಸಮಾಧಾನ ಇದ್ರೆ ಅಸಮಾಧಾನ ಹೇಳ್ಬೇಕು. ರೋಡ್ ನಿಲ್ಲೋದು, ಬೆಂಕಿ ಎಟ್ಟೋದು, ಟೈರ್ ಗಿಟ್ಟೋದು, ಇದು ಯಾವ ಲೆಕ್ಕಾಚಾರ? ಮತ್ತೆ ಯಾರು ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಕ್ಕಾಗತ್ತಾ ಅವರು? ಮತ್ತೆ ಯಾರ ಮೇಲೆ ಮಾಡ್ಬೇಕು? ಅವ್ರ ಮೇಲೆ ಮಾಡ್ಬೇಕಾ? ಕಾಂಗ್ರೆಸ್ ಪಕ್ಷದವ್ರ ಮೇಲೆ ಕೊಡೋರು ಯಾರು? ಬಿಜೆಪಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತಾ ಸಚಿವಗಿರಿನ? ಕರೆಕ್ಟ್ ಸರ್. ಈ ಕಾಂಗ್ರೆಸ್ ಪಕ್ಷರೇ ಕಾಂಗ್ರೆಸ್ಗೆ ಧರಣಿ ಮಾಡಿದ್ರೆ ಏನ್ ಪ್ರಯೋಜನ ಸರ್? ಜನಗಳಿಗೆ ಏನ್ ಮೆಸೇಜ್ ಸರ್? ಕಾಂಗ್ರೆಸ್ ಪಕ್ಷರೇ ಕಾಂಗ್ರೆಸ್ಗೆ ಸರ್, ಈಗ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲೇ ಪ್ರತಿಭಟನೆ ಮಾಡಬೇಕು. ಅನ್ಯಾಯ ಆಗದೇ ಇರೋ ಜಾಗದಲ್ಲಿ ಹೋಗಿ ನೀವು ಪ್ರತಿಭಟನೆ ಮಾಡಿದ್ರೆ, ನನಗೆ ಕೆಲಸ ಮಾಡಿದ್ದೀನಿ, ಕೆಲಸ ಕೂಲಿ ಕೊಡಿ ಅಂತ ನಿಮ್ಮ DK ಶಿವಕುಮಾರ್ ಕೇಳ್ತಿದ್ರಲ್ಲ, ಕೆಲಸ ಮಾಡಿದ್ದೀನಿ ಕೂಲಿ ಬೇಕು, ಇವರು ಕೂಲಿ ಕೇಳ್ತಿದ್ದಾರೆ. ಹೌದು ಸರ್, ಕರೆಕ್ಟ್. ನೀವ್ ಹೇಳ್ತೀರ ಕರೆಕ್ಟ್. ಈಗ 140 ಜನ ಗೆದ್ದವ್ರು ಸರ್. ಹೈಕಮಾಂಡ್ ಬುದ್ಧಿ ಇಲ್ಲ ಸರ್. ಹಂಗಾರೆ ಯಾರಿಗೆ ಕೊಡ್ಬೇಕು, ಏನ್ ಮಾಡ್ಬೇಕು, ಯಾರು ಮಾತಾಡ್ಕೊಡ್ದು, ಯಾರು ಏನು ಹೇಳ್ಕೊಡ್ದು. ಇಂತರಿ ನಾವು ಸಜೆಷನ್ ಕೊಡ್ತೀನಿ, 3 ಸರಿ ಗೆದ್ದಿದೆ ಕೊಡ್ತೀನಿ, ಹೊಸಬ್ರಿಗೆ ಕೊಡ್ತೀನಿ, ಅದ್ರಿಗೆಲ್ಲ ಕಿತ್ತಾಕ್ತೀನಿ, ಹಿಂಗ್ ಮಾಡ್ಬೇಕಲ್ವಾ? ಇದು ರೋಡ್ ನಿಂತ್ಕೊಂಡು ಇಡೀ ಕರ್ನಾಟಕನ ನೋಡ್ತಾ ಇದ್ದಾರೆ ಸರ್. ಕಾಂಗ್ರೆಸ್ ಪಕ್ಷ ಮುಂದೆ ಬರಲ್ಲ ಸರ್. ನಮ್ಮ ಪಕ್ಷ ಬರಲ್ಲ ಮುಂದೆ. ಬರಲ್ವಾ? ನೀವೇ ಹೇಳ್ತಿದ್ದೀರಾಗಿದ್ರೆ ಬರಲ್ಲ ಬಿಡಿ, ನಾವು ಯಾರು ಬರಲ್ಲ. ಇದೆಲ್ಲ ಈ ತರ ಆದ್ರೆ ನಮ್ಗೆ ಬೇಜಾರು ಸರ್. ನಮ್ಗೆಲ್ಲ ಇಲ್ಲಿ ನಾಚಿಕೇಡಿ, ನಮ್ಮ ಮನ ಪಕ್ಷದಲ್ಲೆಲ್ಲ ಇದಾರೆ JDS ನವರು, BJP ಅವರು. ನಮಗೆ ನಾಚಿಕೆ ಆಗ್ತಾ ಇದೆ. ಏನ ನಿಮ್ ಪಕ್ಷ ನೀವೇ ಧರಣಿ ಕೂತಿರೋ ಸಚಿವ ಬೇಕು ಅಂತ ಏನ್ ದುಡ್ಡು ಮಾಡಕ್ಕೆ ಸಚಿವರು ಅಂತ ಕೇಳ್ತಾರೆ. ಏನ್ ಮಾಡೋದಕ್ಕೆ?
ಜನಗಳನ್ನ ಏನು ಎಂತ ಅಂತ ಹೋಗಿ ಅಭಿವೃದ್ಧಿಗೆ ಹಣ ತಂದು ಅಭಿವೃದ್ಧಿ ಮಾಡಿ ಅಂತ ನಾವು MLA ಮಾಡಿರೋದು. ಸಚಿವರು ಬೇಕಂದ್ರೆ ಯಾರು ಸಚಿವ ಏನಕ್ಕೆ ಸರ್ ಬಿಡಿ ಸರ್, ಯಾರು 3 ಸಲ ಗೆದ್ದವ್ರು ಅವ್ರಿಗೆ ಕೊಟ್ಟಿ ಒಳ್ಳೆ ಕೆಲಸ, ಯಾವ್ದು ಅವ್ರಿಗೆ ಏನು ಇದಿಲ್ಲದೆ ಹೋದ್ರೆ ನೀವು ಹೇಳಿದ್ರಲ್ಲ ಯಾರು 2-3 ಬಾರಿ ಗೆದ್ದಿದ್ದಾರೆ ಕೊಡಿ ಅಂತ ಅವರೇ ಪ್ರತಿಭಟನೆ ಮಾಡ್ತಿರೋದು ಈಗ. ಅವ್ರು ಸರ್ ಭ್ರಷ್ಟಾಚಾರ ನಾಗೇಂದ್ರ ವಾಲ್ಮೀಕಿ ಭ್ರಷ್ಟಾಚಾರ ಮಾಡಿಲ್ವಾ ಸರ್? ಅವ್ರಿಗೆ ಯಾಕೆ ಕೊಟ್ರು ಸರ್? ಇರಿ ಒಂದು ಪಾರ್ಟಿಯ ಕಾರ್ಯಕರ್ತರ ನೀವೇ ಒಪ್ಕೊಳ್ತಾ ಇದ್ದೀರಿ, ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ? ಕೊಡಬಾರ್ದು ಸರ್, ಕೊಡಬಾರ್ದು. ಈಗ ನೋಡಿ, ಪಾರ್ಟಿ ನಾಯಕರು ಹೇಳ್ತಾರೆ ಸಾಬೀತೆ ಆಗಿಲ್ಲ ಅವ್ರಿಗೆ ಅದೆಲ್ಲಿ ಭ್ರಷ್ಟಾಚಾರ ಆಗುತ್ತೆ ಅಂತ. ಹೌದು ಸರ್, ನಮ್ ಶಿವಲಿಂಗೇಗೌಡರು ಸರ್, ನಾವು JDS ಇಂದ ಕಾಂಗ್ರೆಸ್ ಬಂದ್ ಗೆದ್ರು, ಅವ್ರಿಗೆ ಯಾಕೆ ಕೊಡ್ಬೇಕಾಯ್ತು ಸರ್? ಒಂದು ಸರಿ ಫಸ್ಟ್ ಬಂದವರಿಗೆ ಪಾಲಿಟಿಕ್ಸ್ ಯಾಕೆ ಕೊಡ್ಬೇಕಾಯ್ತು ಸರ್? ಆಶ್ವಾಸನೆ ಕೊಟ್ಟಿದ್ರು ಸರ್ ಅವ್ರು ಪಾರ್ಟಿಗೆ ಬರುವಾಗ. ಹಂಗೆ ಈಗ ಹಂಗಾರೆ ನಾಳೆ ದಿವಸ ಬಿಜೆಪಿ ಆಶ್ವಾಸನೆ ಕೊಡ್ತಾರೆ, ಹೋಗ್ಬಿಡ್ಬೋದಾ? 17 ಜನ ಅದಕ್ಕೆ ಹೋಗಿದ್ರು ಕಳೆದ ಬಾರಿ. ಯಾವ ಕಾರಣಕ್ಕಾಗಿ ಹೋಗಿದ್ರು ಅವರೆಲ್ಲ? ಈಗ ಅದೇ ಸರ್, ಇವರು ಬೆಳ್ಳೂರು ವೇಣುಗೋಪಾಲ್ ಸರ್ ಹೇಳ್ತಿದ್ರಲ್ಲ, ನಾವು 12 ಜನ ರೆಡಿ ಇದೀವಿ ಅಂತ. ಈಗ ಅವ್ರು ಹೋಗ್ಬಿಟ್ರೆ ಆಶ್ವಾಸನೆ ಕೊಟ್ಟು ಹೋಗ್ಬಿಡೋದಾ? ಪೊಲಿಟಿಕಲ್ ಇರೋದೇ ಹಂಗಲ್ವಾ, ಪೊಲಿಟಿಕ್ಸ್ ಇರೋದೇ ಹಂಗ್ ನಡೀತಾ ಇದೆ. ಈ ಲಕ್ಷ್ಮಣ್ ಸವದಿ ಬಿಜೆಪಿ ಬಿಟ್ಟು ಬಂದ್ರು, ಅಥಣಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, ಗೆದ್ರು. ಮೊದಲೇ ಸಚಿವ ಸ್ಥಾನ ಸಿಗ್ಬೇಕಾಗಿತ್ತಂತೆ, ನಿರೀಕ್ಷೆ ಇತ್ತಂತೆ, ಸಿಗ್ಲಿಲ್ಲ, ಈಗ ಕೊಟ್ಟಿದ್ದಾರೆ. ಅದೇ ಸರ್, ಈ ಬಿಜೆಪಿ DCM ಆಗಿದ್ರು, ಈಗ ಅಲ್ಲಿ ಹೋಗ್ಬಿಟ್ಟು ಮಂತ್ರಿಗಿರಿ ಆಗ್ಯಾರ. ಅದ್ ಯಾ ಲೆಕ್ಕ ಸರ್? ಅದ್ ಏನು ರಾಜಕಾರಣ ಮಾಡ್ತವ್ರು? ಹುಲಿಗೆಟ್ಟು ಕೆರ ಹಿಡಿದು ಹೋಗ್ಬಿಡ್ತು ಸರ್ ಕರ್ನಾಟಕ ಇದು ರಾಜಕಾರಣ. ಇದನ್ನ ಇರಿ ನೀವು ಈ ಬುದ್ಧಿವಾದ ಮಾತುಗಳನ್ನ ನಿಮ್ಮ ಪಾರ್ಟಿಯ ನಾಯಕರಿಗೆ ನೀವು ಹೇಳಬೇಕು. ಯಾರನ್ನು ಹೊರಗಿನಿಂದ ತೆಗೆದುಕೊಳ್ಳೋದು ಬೇಡ, ಹೊರಗಿನಿಂದ ಬಂದವರಿಗೆ ಸಚಿವ ಸ್ಥಾನ ಕೊಡೋದು ಬೇಡ. ನಮ್ಮಲ್ಲಿ ಯಾರಿದ್ದಾರೆ ನಿಯತ್ತಾಗಿದ್ದವ್ರಿಗೆ ನೀವು ಸಚಿವ ಸ್ಥಾನ ಕೊಡಿ ಅಂತ. ಹೌದು ಸರ್. ಈಗ ನೋಡಿ, ನಿನ್ನೆ ಸಿದ್ದರಾಮಯ್ಯ ಅವ್ರು ಬಂದೇ ಇಲ್ಲ. ಹೌದು, ಮತ್ತೆ ಅದು ಒಂದು ಅಸಮಾಧಾನ. ಇದು ಯಾರು ಲೆಕ್ಕ? ಇದು ಹೈಕಮಾಂಡ್ ಏನು ಮಾಡ್ತೈತಿ? ಇದು ಕರ್ನಾಟಕದಲ್ಲೇ ಬರಲ್ಲ ಬಿಡಿ ಸರ್ ನೆಕ್ಸ್ಟ್. ಓಕೆ, ಬರಲ್ಲ ಬಿಡಿ. ಥ್ಯಾಂಕ್ ಯು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅವರೇ ವಿಶ್ವಾಸವನ್ನು ಕಳೆದುಕೊಂಡಂತೆ ಕಾಣಿಸ್ತಾ ಇದೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಸುದರ್ಶನ್ ಅಂತ. ನಮಸ್ಕಾರ ಸುದರ್ಶನ್ ಅವರೇ. ಸರ್ ನಮಸ್ಕಾರ ರೀ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ಕೊಪ್ಪಳ ಜಿಲ್ಲೆ ಗಂಗಾವತಿ ಸರ್. ಗಂಗಾವತಿಯಿಂದ. ನಿಮ್ಮ ಕ್ಷೇತ್ರಕ್ಕಿಲ್ಲ ಜನಾರ್ದನ್ ರೆಡ್ಡಿ ನಮ್ಮಲ್ಲಿ ಸರ್ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಅಲ್ಲಿ ಪಕ್ಕದ ಕ್ಷೇತ್ರಕ್ಕೆ ಸ್ಥಾನ. ಅದೇ ಸರ್, ಕೊಪ್ಪಳ ಜಿಲ್ಲೆಗೆ ಇಬ್ಬರು ಕೊಟ್ಟಿದ್ದಾರೆ. ಆದ್ರ ಈ ಹಿಂದೆ ಇರ್ತಕ್ಕಂಥದ್ದು ಅಭಿವೃದ್ಧಿ ದೃಷ್ಟಿ ನೋಡಿದಾಗ ಶೂನ್ಯ ಇದೆ. ಬರೀ ಆಶ್ವಾಸನೆಗಳು ಮಾತ್ರ ಇವೆ ಏನ್ರಿ. ಈಗ ಅಂಜನಾದ್ರಿ ಬೆಟ್ಟ ಕೆಲವೊಂದು ಈ ಏನು ಪ್ರವಾಸಿ ಇವಲ್ರಿ ಕೇಂದ್ರಗಳು, ಅವುಗಳು ಅಭಿವೃದ್ಧಿ ಆಗ್ತಾ ಇಲ್ಲ. ಈಗಿರ್ತಕ್ಕಂಥ ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಸಾಹೇಬರು, ಅವರು ಬಿಜೆಪಿ ಇರೋದ್ರಿಂದ ಅನುದಾನ ಬರ್ತದಲ್ಲ ಗೊತ್ತಿಲ್ಲ ಏನ್ ಸರ್. ಈ ಹಿನ್ನೆಲೆಯಲ್ಲಿ ಇವತ್ತು ಇಬ್ಬರಿಗೆ ಅವಕಾಶ ಕೊಟ್ಟಾರ. ಇನ್ನಾಳಾದ್ರೂ ಕೊಪ್ಪಳ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಏನೋ ಕಾದ್ ನೋಡುತ್ತೆ. ಮೊದಲು ನಿಮ್ ಶಾಸಕರು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಲ್ಲ 23 ಚುನಾವಣೆ ಆದ ನಂತರ ಸ್ವಲ್ಪ ದಿನಗಳಲ್ಲಿ. ಫಸ್ಟ್ಗೆ ಇಕ್ಬಾಲ್ ಅನ್ಸಾರಿ ಇದ್ರು ಸರ್. ಅಲ್ಲ, ಇಕ್ಬಾಲ್ ಅನ್ಸಾರಿ ಇದ್ರು. ಜನಾರ್ದನ್ ರೆಡ್ಡಿ ಗೆದ್ಮೇಲೆ ಫಸ್ಟ್ ಅವ್ರು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ರಾಜ್ಯಸಭಾ ಚುನಾವಣೆ ಬೇರೆ ಕಡೆಗಳಲ್ಲೆಲ್ಲ. ಹೌದ್ರಿ. ಇವತ್ತು ಅವ್ರು ಕಾಂಗ್ರೆಸ್ ಸಪೋರ್ಟ್ ಇದ್ದಿದ್ರೆ ಮಿನಿಸ್ಟರ್ ಆಗ್ತಿದ್ರು ಅನ್ಸುತ್ತಲ್ವಾ? ಅವಶ್ಯವಾಗಿ ಆಗ್ತದೆ ಅದರಾಗಿರಲ್ಲ. ಇಲ್ಲಿ ಗೇಮ್ ಸರ್, ಅವ್ರ ಕಾಲ್ ಹಿಡಿದು ಇವ್ರ ಜಗದು. ಇಲ್ಲಿ ಒಂದ್ ಕಾಲಕ್ಕ ಅಂದ್ರೆ ಸರ್ ಮೊನ್ನೆವರೆಗೂ ಕೊಪ್ಪಳ ಜಿಲ್ಲೆ ಕಾಂಗ್ರೆಸ್ಸಿನ ಭದ್ರಕೋಟೆ ಇದೆ. ಹೌದು. HG ರಾಮುಲು ಕಾಲದಿಂದ ಹಿಡಿದು ಶ್ರೀರಂಗದೇವರ ಸಾಹೇಬರು ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಗ್ರೆಸ್ ಐತ್ರಿ. ಇಲ್ಲಿಯ ಕೆಲವು ಆಂತರಿಕ ಕಚ್ಚಾಟ ಏನ್ರಿ, ಭಿನ್ನಾಭಿಪ್ರಾಯ ಅವ್ರ ಮಧ್ಯೆ ಇವ್ರ ಮಧ್ಯೆಯಿಂದಾಗಿ ಇವತ್ತು ಈ ಪರಿಸ್ಥಿತಿಗೆ ಬಂತು. ಈಗ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಥವಾ ಬಿಜೆಪಿಗೆ ಅನ್ಕೊಳ್ರಿ ಜನಾರ್ದನ್ ರೆಡ್ಡಿ ಸಾಹೇಬರು ಬಂದ್ರು. ಹೌದ್ರಾ? ಆದ್ರೆ ಇಲ್ಲಿ ಏನು ಸರ್, ಒಂದು ಶಿವರಾಜ್ ತಂಗಡಿ ಅವರು ನಿಜಕ್ಕೂ ಅತ್ಯುತ್ತಮ ನಾಯಕ. ಆಮೇಲೆ ಅವ್ರಿಗೆ ಒಳ್ಳೆ ಒಂದು ಏನೋ ಒಂದು ಅನುಗ್ರಹ ಅಲ್ಲ ಸರ್ ಅವ್ರಿಗೆ. ಅವ್ರಿಗೆ ಕಾಲಿಟ್ಟಲ್ಲಿ ಸಚಿವ ಸ್ಥಾನ ಗ್ಯಾರಂಟಿ ಅಲ್ಲ. ಅವರದ್ದೇ ಕ್ಷೇತ್ರದ ಒಬ್ಬ ಕಾಲರ್ ಕರೆ ಮಾಡಿದ್ರು, ಶಿವರಾಜ್ ತಂಗಡಿಗೆ ಏನ್ ಕೆಲಸನ ಮಾಡಿಲ್ಲ, ಅವ್ರಿಗೆ ಯಾಕೆ ಮಿನಿಸ್ಟರ್ ಖಾತೆ ಕೊಟ್ಟಿದ್ದಾರೆ ಅಂತ. ಹೌದು ಸರ್. ಈಗ 56 ಕೋಟಿ ಒಂದು ವರ್ಷಕ್ಕೆ ನಾವು ಇಲ್ಲಿ ಗ್ಯಾರಂಟಿ ಯೋಜನೆ ತೆಗೆದಿಟ್ಟಾಗ ಯಾವ್ದು ಮುಖ ಕೇಳಿ ಅವ್ರು ಕೇಳ್ಬೇಕೇಳ್ರಿ ಅಭಿವೃದ್ಧಿಗೆ. ಇವೆಲ್ಲ ಎಕ್ಸ್ಟ್ರಾ ಸರ್, ಇವು ಆಸೆ ಹಚ್ಚಿ ಕೊಟ್ಬಿಡೋದು ಅಂತ. ಮತ್ತೀಗ 56,000 ಕೋಟಿ ಒಂದು ವರ್ಷಕ್ಕೆ ಅವ್ರು ತೆಗಿಬೇಕಾದ್ರೆ ಎಲ್ಲಿ ತೆಗಿಬೇಕ್ರಿ ಅವರು? ಮಹಿಳೆಯರಿಗೆ ಸುಮಾರು ಈಗ ಏನಪ್ಪ ಗೃಹ ಜ್ಯೋತಿ ಆಗ್ಲಿ ಅಥವಾ ಈಗ ಇದಾಗ್ಲಿ ಬಸ್ಸಿಂದಾಗ್ಲಿ ಆಲ್ಮೋಸ್ಟ್ ಯೋನಿಧಿ ಆಗ್ಲಿ ಇವೆಲ್ಲ ನೋಡಿದಾಗ ಸಾಕಷ್ಟು ಹೊರೆ ಆಗ್ತದ. ಅದು ಯಾವ ಆಧಾರದ ಮೇಲೆ ಅವರು ತಂದ್ರು ಏನೋ ಗೊತ್ತಿಲ್ಲ. ಮಾತನಾಡಿದ್ದಕ್ಕೆ. ಮಂಡ್ಯದಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ, ಅಶೋಕ್ ಅಂತ. ನಮಸ್ಕಾರ
ಸಂಪರ್ಕ ಕಡಿತ ಆಗಿದೆ. ಶಶಿಕಾಂತ್ ಹೇಳಿ ನಾವು ಬೆಳಗಾವಿ ರಾಜಕಾರಣದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು. ಯಾಕೆಂದರೆ ಬೆಳಗಾವಿ ರಾಜಕಾರಣದಲ್ಲಿ ಜಾರಕಿಹೊಳಿ ಅವರು ಯಾವ ಜೊತೆ ಇರ್ತಾರೆ ಅಂದರೆ ನೀವು ಅಲ್ಲಿ ಇಂಟರ್ನಲ್ ಪಾಲಿಟಿಕ್ಸನ್ನು ನೋಡಿದಾಗ DCC ಬ್ಯಾಂಕ್ನ ಚುನಾವಣೆ ಬಂದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಸತೀಶ್ ಜಾರಕಿಹೊಳಿ ಒಂದಾಗೋದು ನೋಡ್ತಾ ಇದ್ದೀವಿ, ಲಕ್ಷ್ಮಣ ಸವದಿ ಮತ್ತೊಂದು ಟೀಮ್ ಎಲ್ಲ ಒಂದಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಅಂದರೆ ಲೋಕಲ್ ಚುನಾವಣೆಗಳು ಬಂದಾಗ ಇದೀಗ ಪಂಚಮಸಾಲಿ ಸಮುದಾಯಕ್ಕೆ ಸೇರಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಅದೇ ಕೋಟಾಕ್ಕೆ ಗಾಣಿಗ ಲಿಂಗಾಯತ ಸಮುದಾಯದ ಲಕ್ಷ್ಮಣ ಸವದಿ ಅಂತ ತಂದಿದ್ದಾರೆ. ಬಿಜೆಪಿಲಿ ಉಪಮುಖ್ಯಮಂತ್ರಿ ಆಗಿದ್ದವರು ಇದೀಗ ಪಾರ್ಟಿಗೆ ಬಂದಿದ್ದಾರೆ. ಏನು ಟೆಕ್ನಿಕ್ ಇದು? ಸತೀಶ್ ಜಾರಕಿಹೊಳಿ ಅವರು ಆಟ ಆಡಿದ್ದಾರೆ ಇಲ್ಲಿ? ಇಲ್ಲ, ಅವರು ನನಗೆ ಗೊತ್ತಿರೋ ಹಾಗೆ ಲಕ್ಷ್ಮಣ್ ಸವದಿ ಅವರು ಬಂದಾಗನೇ ಅವ್ರಿಗೆ ಸಚಿವಗಿರಿಯನ್ನ ಒಂದು ಪ್ರಾಮಿಸ್ ಮಾಡಿದ್ರು ಅವಾಗ. ಓಕೆ, ಕೊನೆ ಲಾಸ್ಟ್ ಟೈಮ್ ಅದನ್ನು ಕೊಡಲಿಲ್ಲ. ಆದ್ರಿಂದ ಅದನ್ನು ಫಿಲ್ಅಪ್ ಮಾಡಬೇಕಾಗಿತ್ತು. ಇಲ್ಲ ಅಂದರೆ ಜಗದೀಶ್ ಶೆಟ್ಟರ್ ಹೇಗೆ ವಾಪಸ್ ಹೋದ್ರಲ್ಲ ಹಾಗೆ ಇವರು ಸಹಿತ ವಾಪಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು, ನನಗೆ ಬೇಕಾಗಿಲ್ಲ, ನೀವೇನು ನಮಗೆ ಅಧಿಕಾರ ಕೊಡ್ತಾ ಇಲ್ಲ ಅಂತ. ಸೊ ಈ ಸರ್ತಿ ಅನಿವಾರ್ಯ ಆಗಿತ್ತು. ಆದ್ದರಿಂದ ಲಕ್ಷ್ಮಣ್ ಸವದಿ ಅವರಿಗೆ ಕೊಟ್ಟಿದ್ದಾರೆ. ಅವ್ರ ಹಿಂದೆ ಒಂದು ತನ್ನದೇ ಆದಂಥ ಒಂದು ವೋಟರ್ ಲಿಸ್ಟ್ ಓಟ್ ಇದೆ, BJP ಓಟ್ಗಳಿದ್ದಾವೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ಇದ್ದಾರೆ. ಸೊ ಆದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಸರ್ತಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದಕ್ಕೂ ಸಹಿತ ಜಾರಕಿಹೊಳಿ ಅವರೇ ಕಾರಣ. ಸಾವಕಾಶವಾಗಿ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬಳಗದವರು, ಸತೀಶ್ ಜಾರಕಿಹೊಳಿ ಅವರು. ಆಮೇಲೆ ಸಾವಕಾಶ ಬರ್ತಾ ಗಾಳಿ ಯಾವ ಕಡೆ ದಿಕ್ಕಲ್ಲಿ ಬೀಸುತ್ತೆ ಅಂತ ಗೊತ್ತಾಗೋಗ್ಬಿಟ್ಟು ಸಾವಕಾಶ DK ಶಿವಕುಮಾರ್ ಅವ್ರ ಪಾಳ್ಯದಕ್ಕೆ ಬರ್ತಾ ಇದ್ರು ಸಾವಕಾಶವಾಗಿ. DK ಶಿವಕುಮಾರ್ ಅವ್ರ ಮುಂದೆ ಅವ್ರು ಇಟ್ಟಿರ್ತಕ್ಕಂಥ ನನಗೆ ಗೊತ್ತಿರೋ ಹಾಗೆ ನನ್ನ ಮಾಹಿತಿ ಪ್ರಕಾರ ಅವ್ರು ಒಂದೇ ಏನು ಅಂದರೆ ಹೇಗಾದರೂ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೈಡ್ಲೈನ್ ಮಾಡಬೇಕು ಅಂತ. ಅವ್ರಿಗೆ ಅಲ್ಲಿ ಆಗೋದಿಲ್ಲ. ಪಾಲಿಟಿಕ್ಸ್ ತಂದರೆ ಅವ್ರನ್ನ ಪಾಲಿಟಿಕ್ಸ್ ತಂದಿರೋರಲ್ಲ. DK ಶಿವಕುಮಾರ್ ಅವರು ಹೆಚ್ಚು ಲಕ್ಷ್ಮೀ ಅವರಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದು. ಆದರೆ ಹಿಂದೆ ರಮೇಶ್ ಜಾರಕಿಹೊಳಿ ಅವರೆಲ್ಲ ಕೆಲಸವನ್ನು ಮಾಡಿದ್ದೆಲ್ಲ ಗೊತ್ತಿಲ್ವಾ? ಮಾಡಿದ್ರು. ಆದ್ರೆ ಇವಾಗ ಸತೀಶ್ ಜಾರಕಿಹೊಳಿ ಅವರ ಒಂದು ಡಿಮಾಂಡ್ ಇದೆ, ಏನು ಅಂತಂದ್ರೆ ಏನಾದರೂ ಮಾಡಿ ಅವ್ರನ್ನ ಸೈಡ್ಲೈನ್ ಮಾಡಿ ಅಂತ. ಇಲ್ಲ ಅಂದ್ರೆ DK ಶಿವಕುಮಾರ್ ಅವರು ಲಕ್ಷ್ಮಿ ಅವ್ರನ್ನ ಬಿಡೋ ಚಾನ್ಸಸ್ ಇರ್ತಿರ್ಲಿಲ್ಲ. ಆದ್ರಿಂದ ಆದರೂ ಸಹಿತ ದೇರ್ ಇಸ್ ಎ ಚಾನ್ಸ್. ಇವಾಗೂ ಸಹಿತ ಉಮಾಶ್ರೀ ಅವರು ಮಾಡಬೇಕಾ, ಯಾಕೆ ಒಂದು ಮಹಿಳೆಯರಿಗಾಗಿ ಸೀಟ್ ಇಟ್ಟಿದ್ದಾರೆ. ಸೊ CT ರವಿ ಅವರು ಬೆಳಿಗ್ಗೆ ಹೇಳ್ತಿದ್ರು, ಮಹಿಳೆಯರಿಗೆ ಕೊಟ್ಟಿಲ್ಲ, ಮಹಿಳೆಯರಿಲ್ಲ ಕ್ಯಾಬಿನೆಟ್ ಅಂತ ಹೇಳ್ಬಿಟ್ಟು. ಹಾಗಾದಾಗ ನನಗೆ ಒಂದೇ ಒಂದು ಪ್ರಶ್ನೆ, BJPಯಲ್ಲಿ ಇರ್ತಕ್ಕಂಥ ಸರ್ಕಾರ ಇತ್ತಲ್ಲ ನಿಮ್ದು, ಎಷ್ಟು ಮಹಿಳೆಯರಿಗೆ ನೀವು ಕೊಟ್ಟಿದ್ರಪ್ಪ? ಅವತ್ತಿಂದ ಇವತ್ತರೆಗೂ ಒಬ್ಬರೇ ಮಹಿಳೆಯರು ಪ್ರತಿ ಸಾರ್ತಿ ಇದ್ದದ್ದು. ಯಾರು ಹೇಳ್ತೀನಿ ಕೇಳಿ. 2008 2011ರಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಶೋಭಾ ಕರಾದ್ಲೇಜೆ ಅವರು ಒಂದು ಸತ್ಯ ಮಂತ್ರಿ ಆಗಿದ್ರು. ಅದಾದ್ಮೇಲೆ 2019ರಿಂದ 2021 ಯಡಿಯೂರಪ್ಪನವರೇ ಮಂತ್ರಿ ಆಗಿದ್ದಾಗ ಶಶಿಕಲಾ ಜೊಲ್ಲೆ ಅವರಿದ್ರು ಮಂತ್ರಿಯಾಗಿ. 2021-23ರಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲೂ ಶಶಿಕಲಾ ಜೊಲ್ಲೆ ಅವರೇ ಇದ್ರು. ಅದು ಬಿಟ್ಟರೆ ಬೇರೆ ಯಾರು ಮಂತ್ರಿಗಳು ಆಗಿರಲಿಲ್ಲ ಇವತ್ತವರೆಗೂ. ಓಕೆ, ಅಂದ್ರೆ ಇವರು ಆಕಸ್ಮಿಕವಾಗಿ ಮಹಿಳೆಯರ ಮೇಲೆ ಅಷ್ಟೊಂದು ಅಕ್ಕರೆ ಇದ್ರೆ ಒಂದು 5-6 ಜನ ಕೊಡ್ಬೇಕಾಗಿತ್ತು. ನನ್ನ ಪ್ರಶ್ನೆ ಇದೆ, ಮಹಿಳೆಯರ ಮೇಲೆ ಅಕ್ಕರೆ ತೋರುವಂತಹ ಕಾಂಗ್ರೆಸ್ ಒಂದು ಆಯ್ಕೆಯನ್ನು ಮಾಡೋದಕ್ಕೆ 2 ತಿಂಗಳ ಪ್ರವಾಸವನ್ನು ಯಾಕೆ ಮಾಡ್ತು? ಗಾಯತ್ರಿ ಶಾಂತಕುಮಾರ್ ಅವರನ್ನು ತೆಗೆದುಕೊಂಡು ಬಂದು ಅಲ್ಲಿ ವಾಪಸ್ ಕಳಿಸಿದ್ದು, ಎಕ್ಸಿಟ್ ಮಾಡಿದ್ದಾಕೆ? ಸಹಜವಾಗಿ ಅವಮಾನ ಅಲ್ವಾ ಅದು? ಪಟ್ಟಿಯಲ್ಲಿ ಹೆಸರೇ ಬಂದಿಲ್ಲ ಅಂತ ಹೇಳಿದಾಗ ಅದೊಂದು ಮಾತು ಬೇರೆ, ಪಟ್ಟಿಯಲ್ಲಿ ಹೆಸರು ಬಂದು ಆಮೇಲೆ ಎಕ್ಸಿಟ್ ಆಗುತ್ತೆ ಅಂತ ಹೇಳಿದ್ರೆ. ಹೌದು, ನಿಮ್ಗೆ ಕರೆಕ್ಟ್ ಆಗಿದೆ ಪ್ರಶ್ನೆ. ಓಕೆ, ಯಾವುದೇ ಕಾರಣಕ್ಕೂ ಸಹಿತ ಮಹಿಳೆಯರಿಗೆ ಈಗ ಮಂಕಾಳ ವೈದ್ಯ ಅವ್ರ ಹೆಸರು ಬಂತು. ನೀನ್ ಸುರ್ಜೇವಾಲಾ ಅವ್ರು ಏನೋ ಹೇಳಿದ್ರಂತೆ, ಏನೋ ಟೈಪ್ ಮಾಡುವಂತ ಸಮಯದಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಯಾರಾದ್ರೂ ನಂಬೋದಾದ? ಟೈಪ್ ಮಾಡುವಂತ ಸಮಯದಲ್ಲಿ ಮಂಕಾಳ ವೈದ್ಯ ಅವ್ರ ಹೆಸರು ಬಂತು, ಅದಾದ ನಂತರ SS ಮಲ್ಲಿಕಾರ್ಜುನ್ ಅವರು ಕಂಪ್ಯೂಟರ್ ಮಿಸ್ಟೇಕ್ ಎಲ್ಲ ಆಗ್ಬಿಟ್ಟಿತ್ತು ಅಂತ. ಇದೆಲ್ಲ ಕಥೆ. ಇಟ್ ಈಸ್ ಪಾಸಿಬಲ್. ಕೊನೆಯ ಹಂತದಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ. ಎಲ್ಲೆಲ್ಲಿಂದ ಫೋರ್ಸ್ ಬರುತ್ತೋ ಅದಕ್ಕೆ ಬಂದಿದ್ದಾರೆ. ಸೊ ಆದ್ದರಿಂದ ಹೈಕಮಾಂಡ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಜನಸಂಖ್ಯೆಯಲ್ಲಿ 50% ಇರ್ತಕ್ಕಂಥವ್ರು ಮಹಿಳೆಯರು. 50% ಇದ್ದವ್ರೆ ಹೋಗ್ಲಿ, ಕನಿಷ್ಠ 30% ಆದರೂ ಕೊಡಬೇಕಲ್ವಾ ನೀವು? ಅದನ್ನು ಕೊಟ್ಟಿಲ್ವಲ್ಲ. ಸೊ ಆದ್ದರಿಂದ ಇರ್ತಕ್ಕಂಥ ಮಹಿಳೆಯರಿಗೆ ಏನು ಅವರು ಓಟೇ ಇಲ್ವಾ ನಿಮಗೆ? ಮಹಿಳೆಯರು ಓಟೇ ಹಾಕಿಲ್ವಾ ನಿಮಗೆ? ಓಕೆ, ಇಲ್ವಲ್ಲ. ಮಹಿಳೆಯರದು ಓಟ್ ಬೇಕು ನಿಮಗೆ. ಸೊ ಅವರಿಂದ ಎಲ್ಲ ಸಪೋರ್ಟ್ ಬೇಕು ನಿಮಗೆ. ಮಹಿಳೆಯರ ಸಮಾನತೆ, ಮಹಿಳೆಯರಿಗೆ ಗ್ಯಾರಂಟಿ. ಅದೇ ಗ್ಯಾರಂಟಿ ಕೊಡ್ತೀನಿ, ಓಟ್ ಕೊಡ್ತೀನಿ ಅನ್ನೋದಿದೆಯಲ್ವಾ? ಅವ್ರಿಗೆ ಅಧಿಕಾರ ಎಲ್ಲಿ ಕೊಟ್ಟಿದ್ರೆ ಹೇಳಿ ನಮಗೆ. ಓಕೆ, ಅಧಿಕಾರ ಕೊಡಕ್ ಸಾಧ್ಯತೆಗಳಿದಾವ? ಕಳಸಾರ್ತಿನ ಒಬ್ಬೊಬ್ಬರೇ ಮಂತ್ರಿಗಿರಿ ಕೊಡ್ತೀರ ನೀವು. ಯಾಕ್ರಿ ನೀವು ಕೊಡೋದಿಲ್ಲ? ಅವ್ರಿಗೆ ಒಂದು 5 ಆದ್ರೂ ಬೇಕು ಕನಿಷ್ಠ. ಆದ್ರೆ ಶಾಸಕರಿಲ್ಲ ಅಂತಂದ್ರೆ ಆಯ್ತು, MLCಗಳನ್ನು ಮಾಡಿ. ಯಾಕಂದ್ರೆ ಚುನಾವಣೆಯಲ್ಲೇ ನೀವು ಮೊದಲನೇದಾಗಿ 50% ಕೊಡಲ್ಲ, ಓನ್ಲಿ 33%. ಅದನ್ನಾದ್ರೂ ಕೊಡ್ತೀರಾ ನೀವು ಅವ್ರಿಗೆ? ಇಲ್ಲ, ಮೀಸಲು ಇಲ್ಲ. ಸೊ ಇರೋದರಲ್ಲೇ ಬಂದಿರತಕ್ಕಂಥವ್ರಿಗೆ ಏನಾದರೂ ನೀವು ಅವಕಾಶ ಕೊಡ್ತೀರಾ, ಅಧಿಕಾರ ಕೊಡ್ತೀರಾ? ಅದು ಇಲ್ಲ. ಇದು ಒಂದನ್ನು ಹೇಳ್ತಾ ಇಲ್ಲ, ಇದು ಕಾಂಗ್ರೆಸ್ ಪಕ್ಷದ ಮಾತ್ರ ಅಲ್ಲ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಪಕ್ಷದವರು ಸಹಿತ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ. ಓಕೆ, ನನ್ನ ಕೊನೆ ಪ್ರಶ್ನೆಗೆ ಬರ್ತೀನಿ ಸರ್. ಕಾಂಗ್ರೆಸ್ನಲ್ಲಿ ಆಗಿರುವಂಥ ಈ ಅಸಮಾಧಾನ, ಈ ಎಲ್ಲ ಬೆಳವಣಿಗೆ ವಿಪಕ್ಷಗಳಿಗೆ ಅಸ್ತ್ರನ? ವಿಪಕ್ಷಗಳು ಯಾವತ್ತೂ ಸಹಿತ ಗಾಳ ಹಾಕೊಂಡು ಕಾಯ್ಕೊಂಡಿರ್ತವೆ, ಯಾವ್ಯಾವ ಮೀನುಗಳು ಬಂದು ಬೀಳ್ತವೆ ಅಂತ. ಸೊ ಅವರು ಅಸಮಾಧಾನವನ್ನ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಹುಮತ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಅಕಸ್ಮಾತ್ ಅಸಮಾಧಾನ ವಹಿಸಿದವ್ರು ಯಾರು 10 ಜನ
10 ಜನ ಹೋದ್ರೂ ಸಹಿತ ಏನು ತೊಂದರೆ ಆಗೋದಿಲ್ಲ ಈಗಿನ ಸರ್ಕಾರಕ್ಕೆ. ಆದ್ರೆ ಮುಂದಿನ ಚುನಾವಣೆಯಲ್ಲಿ ತೊಂದರೆ ಆಗಬಾರ್ದು, ಅದನ್ನ ಕ್ಯಾಶ್ ಮಾಡೋದಕ್ಕೆ ಬಿಜೆಪಿ ಕಾಯ್ತಾ ಇರುತ್ತೆ. ಎಸ್, ನಾನು ಕ್ವಿಕ್ ಆಗಿ ಈ ಪ್ರಶ್ನೆಗೆ ಉತ್ತರ ಕೊಡಿ. ಯಾವ ಮಾನದಂಡದ ಮೇಲೆ ಈ ಸಚಿವ ಸ್ಥಾನ ಪಟ್ಟಿಯಾಗಿದೆ? ಒಂದು ಚರ್ಚೆ ಆಗ್ತಾ ಇದೆ, ಹಣಬಲವೂ ಕೂಡ ಇಲ್ಲಿ ಕೆಲಸ ಮಾಡಿದೆ ಅಂತ. ಇಟ್ ಈಸ್ ಪಾಸಿಬಲ್ ಸರ್. ಹಣ ಬಲ, ಜಾತಿ ಬಲ, ಅಹಿಂದ ಬಲ, ಮತ ಬಲ, ಆಯ್ತಾ, ಇವುಗಳೆಲ್ಲವರು ಸೇರಿ ಆಮೇಲೆ ಜನಸಂಖ್ಯೆ ಆಧಾರ ಇವುಗಳೆಲ್ಲವನ್ನು ಗಮನಿಸಿ ಅವರ ಮುಂದಿನ ಗುರಿ 2028 ವಿಧಾನಸಭಾ ಚುನಾವಣೆ. ಅದಕ್ಕೋಸ್ಕರನೇ ಈ ಪೋರ್ಟ್ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಕಾಂಗ್ರೆಸ್ ಪಾಳಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ತರನಾದಂಥ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ನಿಮಗೆ 23ರ ಚುನಾವಣೆಯಲ್ಲಿ ಇಬ್ಬರು ಲಿಂಗಾಯತ ನಾಯಕರು ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಎಕ್ಸಿಟ್ ಆಗಿದ್ದಕ್ಕೆ ಲಿಂಗಾಯತ ಸಮುದಾಯ ಬಿಜೆಪಿಗೆ ಏಟ್ ಕೊಡ್ತು. ಇದೀಗ ಕುರುಬ ಸಮುದಾಯ 28ರ ಚುನಾವಣೆಯಲ್ಲಿ ಏನು ಮಾಡುತ್ತೆ ಅನ್ನೋ ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಏನಾಗುತ್ತೆ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.